ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾಠಕ್ಕೆ ಮುಂಚಿತವಾಗಿ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಪಾಪ ಹಲವಾರು ಸಲ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತಿನ ಪಾಠದಲ್ಲಿ ಅಡ್ರೆಸ್ ಮಾಡ್ತೀನಿ ಅಂತ ತಿಳಿಸಿದ್ದೆ. ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ಯಾವುದೇ ನಾವೊಂದು ಕಾರ್ಯಕ್ರಮ ಮಾಡಿದಾಗ, ಪೂಜೆ ಆಗಲಿ, ಹೋಮ ಆಗಲಿ, ಅಥವಾ ಈಗ ಎಸ್ಪೆಷಲಿ ಕುಂಭಮೇಳ ತೀರ್ಥ ಸ್ನಾನಗಳು ನಡೀತಾ ಇದೆ, ಆ ಸ್ನಾನ ಸಂದರ್ಭದಲ್ಲಾಗಲಿ ಕೆಲವಿನ ಜನ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ಕೆಲವಿನ ಜನ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಏನು ಇದು ಎಕ್ಸಾಕ್ಟ್ ಡಿಫರೆನ್ಸ್ ಏನು? ಎರಡೂ ಮನುಷ್ಯನಿಗೆ ಒಳ್ಳೆಯದೇ ಕೊಡೋದೆ. ಪುಣ್ಯ ಅಂದ್ರೂ ಒಳ್ಳೆಯದೇ, ಮೋಕ್ಷ ಅಂದ್ರೂ ಒಳ್ಳೆಯದೇ. ಏನು ಡಿಫ್ರೆನ್ಸ್ ಏನು? ಮನುಷ್ಯನಿಗೆ ಯಾವ ರೀತಿ ಅದು ಹೆಲ್ಪ್ ಮಾಡುತ್ತೆ ಎಕ್ಸಾಕ್ಟ್ಲಿ ಅಂತ ಅವರ ಪ್ರಶ್ನೆಯನ್ನು ಮಂಡಿಸಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡುತ್ತಾ ನಾವು ಪಾಠಕ್ಕೆ ಮುಂದುವರಿಯೋಣ. ಪುಣ್ಯ ಮತ್ತು ಮೋಕ್ಷ ಎರಡು ಆಲ್ಮೋಸ್ಟ್ ಆಲ್. ಪುಣ್ಯ ಯಾಕೆ? ಸಂತೋಷವಾಗಿರಲಿಕ್ಕೆ, ಶಾಂತಿ ಸಿಗಲಿಕ್ಕೆ. ಮೋಕ್ಷ ಯಾಕೆ? ಸಂತೋಷವಾಗಿರಲಿಕ್ಕೆ, ಶಾಂತಿ ಸಿಗಲಿಕ್ಕೆ. ಇನ್ನು ಬೇರೆ ಬೇರೆ ಡೆಫಿನಿಷನ್ಸು ಬರುತ್ತೆ. ಬಟ್ ನಾವು ಶಾಸ್ತ್ರ ಪ್ರಕಾರ ನೋಡೋದಾದರೆ, ಜ್ಯೋತಿಷ್ ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ನಾವು ನೋಡೋದಾದರೆ, ಪುಣ್ಯ ಅಂದರೆ ಏನು? ಪುಣ್ಯ ಅಂತಂದರೆ ಜಸ್ಟ್ ಲೈಕ್ ಕರೆನ್ಸಿ. ನಮ್ಮ ಹತ್ರ ಹಣ ಇದ್ದರೆ ಏನು ಮಾಡುತ್ತೆ? ಹಣ ಇದ್ದರೆ ನಮ್ಮ ಮನಸ್ಸು ಯಾವುದನ್ನು ಬಯಸುತ್ತೋ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ನಮಗಿರುತ್ತೆ. ದುಡ್ಡಿದ್ದರೆ. ದುಡ್ಡು ಇಲ್ಲದಿದ್ದರೆ ನಮಗೆ ಅವಕಾಶವೇ ಇಲ್ಲ. ವಸ್ತುವಾಗಲಿ, ನಾವು ನೋಡುವಂಥ ಪ್ರಪಂಚದಲ್ಲಿ ಏನೇನು ನೋಡಬೇಕು ಅಂತ, ಏನೇನು ಬೇಕು ಅಂತ ಮನಸ್ಸು ಬಯಸುತ್ತೆ, ಅದನ್ನು ಪಡೀಲಿಕ್ಕೆ ಶಕ್ತಿ ಇರಲ್ಲ. ಇಂದ್ರಿಯಗಳು ಏನೇನು ಬೇಕು ಅಂತ ಬಯಸುತ್ತೋ ಅದನ್ನೆಲ್ಲ ಕೂಡ ನೀವು ಎಕ್ಸ್ಟರ್ನಲ್ಲಿ ಪಡಿಬೇಕಾದರೆ ದುಡ್ಡಿರಬೇಕು. ದುಡ್ಡಿರಬೇಕಾದ್ರೆ ಪುಣ್ಯ ಇರಬೇಕು, ಅಷ್ಟೇ ಸಿಂಪಲ್. ಪ್ರಪಂಚದಲ್ಲಿ ಎಕ್ಸ್ಟರ್ನಲ್ ಆಗಿ ನಿಮಗೆ ಏನೇನು ಬೇಕೋ, ಮನಸ್ಸು ಏನೇನು ಬಯಸುತ್ತೋ ಅದನ್ನೆಲ್ಲ ಒದಗಿಸಿಕೊಳ್ಳಬೇಕು ಅಂತ ಏನು ಮನಸ್ಸು ಅಂದುಕೊಳ್ಳುತ್ತೋ ಅದೆಲ್ಲ ನಾವು ಪಡಿಬೇಕಾದರೆ ಎಕ್ಸ್ಟರ್ನಲ್ಲಿ ನಮಗೆ ಹಣ ಬೇಕು. ಹಣ ಬೇಕಾದ್ರೆ ದುಡ್ಡು ಬೇಕು. ಸರಿ, ಪುಣ್ಯ ಬೇಕು. ಪುಣ್ಯ ಹೇಗೆ ಬರುತ್ತೆ? ಮತ್ತು ಹಣದಿಂದಲೇ ಬರುತ್ತೆ. ಕನ್ವರ್ಷನ್ ಅಂತೀವಿ ನಾವು ಭಾರತಕ್ಕಿಂತ ಅಮೇರಿಕಾಗೆ ಹೋದ್ವಿ ಅಂದ್ಕೊಳ್ಳಿ. ಹೋಗೋ ಕಾಲಕ್ಕೆ ಮುಂಚಿತವಾಗಿ ನಾವು ಇಂಡಿಯನ್ ರೂಪಿಯನ್ನು US ಡಾಲರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೇವೆ. ಅಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತೀವೋ, ಸಂತೋಷ ಪಡ್ತೀವೋ, ಏನೋ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಒಂದು ವೇಳೆ ಹಣ ಜಾಸ್ತಿ ಮಾಡ್ಕೊಂಡು ಅಂದ್ಕೊಳ್ಳಿ, ಅದನ್ನು ಮತ್ತೆ ಭಾರತಕ್ಕೆ ತರುವ ಕಾಲಕ್ಕೆ ಮತ್ತೆ ಅದನ್ನು INR ಕನ್ವರ್ಟ್ ಮಾಡ್ಕೊಂಡು ಬರ್ತೇವೆ. ಈ ಕನ್ವರ್ಷನ್ ಫ್ಯಾಕ್ಟರ್ ಎಂಬುದು ಇಲ್ಲದಿದ್ದರೆ ಇಂಡಿಯಾದಲ್ಲಿ ಶ್ರೀಮಂತ ಅಮೆರಿಕದಲ್ಲಿ ಬಡತನದಲ್ಲಿ ಇರಬೇಕಾಗುತ್ತೆ. ಅಮೆರಿಕದಲ್ಲಿ ಬಡತನ ಶ್ರೀಮಂತ, ಇಂಡಿಯಾದಲ್ಲಿ ಬಡತನವಾಗಿರಬೇಕಾಗುತ್ತೆ. ಯಾಕೆಂದರೆ ದುಡ್ಡು ಕೆಲಸಕ್ಕೆ ಬರೋದಿಲ್ಲ. ಸೊ ಹಾಗೆ ನಮಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗೋ ಕಾಲಕ್ಕೆ ಹಣವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಪುಣ್ಯ ಅಂತ ಕರಿತೇವೆ. ಅದಕ್ಕೆ ಹಿಂದಿನವರು ಏನು ಮಾಡ್ತಿದ್ರು, ಹೇಳ್ತಿದ್ರು, ನಾವು ಹೋಗೋ ಕಾಲಕ್ಕೆ ಮುಂಚಿತವಾಗಿ ದಾನವನ್ನು ಮಾಡಬೇಕು. ಹಣಕ್ಕೆ 3 ಗುಣ ಇರ್ತದೆ. ಒಂದು ಭೋಗಿಸಬೇಕು, ಇಲ್ಲ ದಾನ ಮಾಡಬೇಕು. ಇದೆರಡೂ ಆಗಲಿಲ್ಲ ಅಂದರೆ ನಾಶ ಆಗ್ತದೆ. 3 ಗುಣ. ಎಲ್ಲವನ್ನೂ ಭೋಗಿಸ್ಲಿಕ್ಕಾಗೋದಿಲ್ಲ. ಹಣವನ್ನು ನಾವು ಸಂಪಾದನೆ ಮಾಡಿದ್ದನ್ನೆಲ್ಲ ಎಲ್ಲಿ ಭೋಗಿಸ್ಲಿಕ್ಕಾಗ್ತದೆ? ಆಗೋದಿಲ್ಲ. ಹಾಗಾಗಿ ಈ ಜನ್ಮಕ್ಕೇನೋ ಹಣ ಬಂದಿದೆ, ಮತ್ತು ಬರೋ ಜನ್ಮಕ್ಕೆ ಕೂಡ ನಮಗೆ ಬೇಕಲ್ಲ. ಬರೋ ಜನ್ಮದಲ್ಲಿ ಕೂಡ ನಮಗೆ ಮನಸ್ಸಿದೆ, ಅದು ಬಯಸುತ್ತೆ. ಆಗಿನ ವಾತಾವರಣದಲ್ಲಿ ಕಷ್ಟ ಏನಿದೆ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ಜೋಪಾನ ಮಾಡಿಕೊಳ್ಬೇಕಲ್ಲ. ನಾವು ಒಂದು 10 ವರ್ಷದ ನಂತರ ಯಾವ ಕಷ್ಟ ಬರುತ್ತೋ ಏನೋ ಅಂತೇಳಿ ನಾವು ಇವಾಗಿಂದ ಅದು ಹಣದ ಹಿಂದೆ ಬಿದ್ದು ಅದನ್ನು ಸಂಪಾದನೆ ಮಾಡಿ FDಗಳು ಮಾಡಿ ಏನೋ ಒಂದು ಮಾಡ್ತಾ ಇರ್ತೇವೆ. ಯಾಕೆಂತಂದರೆ ಮುಂದೆ ಚೆನ್ನಾಗಿರಬೇಕು. ಇದ್ದಕ್ಕಿದ್ದಾಗ ಏನಾದರೂ ಕಷ್ಟ ಬಂದರೆ ಹಣ ಇಲ್ಲದಿದ್ದರೆ ಹೇಗೆ? ನಾವು ಈ ಜೀವನ ಇಷ್ಟವರೆಗೆ ನಾವು ಸೆಟ್ ಮಾಡ್ತೇವೆ. ಬರೋ ಜನ್ಮಕ್ಕೆ ಈ ಹಣವನ್ನಂತೂ ತೊಗೊಂಡು ಹೋಗ್ಲಿಕ್ಕಾಗೋದಿಲ್ಲ. ಮತ್ತೇನು ಮಾಡ್ಬೋದು? ದಾನ ಮಾಡ್ಬೋದು. ಹಣವನ್ನು ನಾವು ಯಾರಿಗೆ ದಾನ ಮಾಡ್ತೀವೋ ಆ ಹಣ ಕರೆನ್ಸಿಯಿಂದ ಪುಣ್ಯ ರೂಪದಲ್ಲಿ ಕನ್ವರ್ಟ್ ಆಗ್ತದೆ. ಅದರಲ್ಲೂ ಯಾವ ಥರ ಕ್ವಾಲಿಟಿ ಆಫ್ ದಾನ ಅಂತಿದೆ, ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಭಗವದ್ಗೀತೆಯಲ್ಲೇ
ಕೊನೆಗೆ ಉಲ್ಲೇಖನೆ ಆಗ್ತದೆ 17ನೇ ಅಧ್ಯಾಯದಲ್ಲಿ. ನಾವು ಏನು ದಾನವನ್ನು ಮಾಡ್ತೇವೋ ಅದಕ್ಕೆ ತಕ್ಕಂತೆ ಪುಣ್ಯವನ್ನು ಕೂಡ ಕನ್ವರ್ಟ್ ಆಗ್ತದೆ. ಆ ಕನ್ವರ್ಟ್ ಆದಮೇಲೆ ನಾವು ಇನ್ನೊಂದು ಜನ್ಮಕ್ಕೆ ಇವನು ಎಷ್ಟು ಪುಣ್ಯ ಮಾಡಿದೆ, ಜ್ಯೋತಿಷ್ಯ ಮಾಡೋ ಕೆಲಸ ಅದನ್ನೇ ಡಿಕೋಡ್ ಮಾಡ್ತಾನೆ. ಹಿಂದಿನ ಜನ್ಮದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ದಾನೆ, ಅದಕ್ಕೆ ಪುಣ್ಯ ಬಂದಿದೆಯೋ ಏನು, ನಾವು ಮಾಡಿದ ಕರ್ಮಕ್ಕೆ ಪುಣ್ಯ ಬಂದಿದೆಯೋ ಪಾಪ ಬಂದಿದೆಯೋ, ನಾವು ನಿಜವಾಗೂ ನಮ್ಮ ದೈಹಿಕವಾಗಿ ಅಥವಾ ಶಾರೀರಿಕವಾಗಿ ಏನಾದರೂ ದಾನಗಿನ ಮಾಡಿದ್ದರೆ ಆ ದಾನ ಅಂತಂಬುದು ಪುಣ್ಯದ ರೂಪದಲ್ಲಿ ಜಾತಕದಲ್ಲಿ ಕಾಣಿಸಿಕೊಳ್ಳುತ್ತೆ. ಪುಣ್ಯ ಇತ್ತು ಅಂತಂದರೆ ಪುಣ್ಯ ಏನು ಮಾಡಬೇಕು, ಮನುಷ್ಯನ ದೇಹಕ್ಕೆ ಸುಖ ಕೊಡುತ್ತೆ. ಆ ಸುಖ ಕೊಡಲಿಕ್ಕೆ ಏನು ಬೇಕು, ವಸ್ತು ಸಮುದಾಯ ಬೇಕು. ಆ ವಸ್ತುಗಳಿಗೆ ಬೇಕಾದ ಹಣವನ್ನು ಒದಗಿಸಿಕೊಳ್ಳುವಂಥ ಅವಕಾಶ ಈ ಭೂಲೋಕದಲ್ಲಿ ನಮಗೆ ಆಗುತ್ತೆ. ಅದಕ್ಕೆ ಪುಣ್ಯ ಅಂದರೆ ಎಕ್ಸ್ಟರ್ನಲ್ಲಿ ನಿಮಗೇನಾದರೂ ಪಡಿಬೇಕಾದರೆ ಪುಣ್ಯ ಅಂತ ಬೇಕು. ನನ್ನ ಮನಸ್ಸು ಕಾರ್ ಬೇಕು ಅಂತ ಬಯಸುತ್ತೆ, ದುಡ್ಡು ಬೇಕು. ನನ್ನ ಮನಸ್ಸು ಯಾವುದೋ ಒಂದು ಒಳ್ಳೆಯ ಪದಾರ್ಥ ತಿನ್ನಬೇಕು ಅಂತ ಬಯಸುತ್ತೆ, ದುಡ್ಡು ಬೇಕು. ಯಾವುದೇ ಆಗಲಿ, ಇಂದ್ರಿಯಗಳಿಂದ ಭೋಗಿಸುವಂಥ ಯಾವುದೇ ಪದಾರ್ಥ ಆಗಲಿ ನಮಗೆ ಬೇಕಾದರೆ ಪುಣ್ಯ ಬೇಕು. ಸೊ ಇದು ಅಚೀವ್ ಮಾಡಿಕೊಳ್ತೇವೆ, ಪುಣ್ಯವನ್ನು ನಾವು ಅಚೀವ್ ಮಾಡಿಕೊಳ್ಬೇಕು. ಸೊ ನಾವು ಪುಣ್ಯ ಸ್ನಾನ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಹೋಮ ಮಾಡೋದಾಗಲಿ ಯಜ್ಞ ಮಾಡೋದಾಗಲಿ, ಇದೆಲ್ಲ ಭಗವಂತನಿಗೆ ಒಂದು ರಿಕ್ವೆಸ್ಟ್ ಅಂದುಕೊಳ್ತೇವೆ. ಒಂದು ಹೋಮ ಯಜ್ಞ ಪುಣ್ಯ ಸ್ನಾನ ಯಾವುದು ಮಾಡಿದರೂ ಕೂಡ ದಾನ ಅಂತ ಅಂಬೋದು ಕಾಮನ ಬರುತ್ತೆ. ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಅದರಲ್ಲೂ ಸತ್ಪಾತ್ರಧಾರ ಮಾಡಬೇಕು ಅಂತ ಹೇಳ್ತಾರೆ. ಅದು ಮಾಡಿದರೇ ನಿಮಗೆ ಪುಣ್ಯ ಅಂತ ಅಂಬೋದು ಸಿಗತ್ತೆ. ನಾವು ಹಣ ಕೊಟ್ಟರೆ ಇನ್ನೊಬ್ಬರಿಗೆ, ಅದು ಅವಶ್ಯಕತೆ ಇದ್ದವರಿಗೆ ಕೊಟ್ಟರೆ, ನಮಗೆ ಅವಶ್ಯಕತೆ ಇದ್ದಾಗ ಹಣ ಕನ್ವರ್ಷನ್ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಪುಣ್ಯ ಸಿಗತ್ತೆ. ಸೊ ನಮಗೆ ಕಷ್ಟ ಬಂತು ಅಂದ ತಕ್ಷಣ ಆ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಬೇಕಾದಂಥ ಅವಕಾಶ, ಪುಣ್ಯ, ಹಣ ಎಲ್ಲ ಸಿಗತ್ತೆ. ಸೊ ಇದು ಪುಣ್ಯದ ಕಾನ್ಸೆಪ್ಟ್. ಎಕ್ಸ್ಟರ್ನಲಿ ನೀವು ಫೀಲ್ ಆಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಅದಕ್ಕೆ ಪುಣ್ಯ. ಈಗ ಕಾರ್ ಇದೆ, ಕಾರ್ ಇದ್ದಷ್ಟು ಮಾತ್ರಕ್ಕೆ ನಾನು ಬೇಕಾದಷ್ಟು ದೊಡ್ಡ ಕಾರ್ ತಗೊಳ್ತೇನೆ, ಕಾರ್ ಇದ್ದಷ್ಟು ಮಾತ್ರಕ್ಕೆ ಸಂತೋಷ ಅಲ್ಲ. ಕಾರಿನಲ್ಲಿ ನಾನು ಓಡಾಡಬೇಕು, ಒಳ್ಳೆ ಪದಾರ್ಥ ಇದ್ದಷ್ಟು ಮಾತ್ರ ಅಲ್ಲ, ಆ ಪದಾರ್ಥವನ್ನು ನಾನು ತಿನ್ನಬೇಕು. ನಾನು ಇಂಟರ್ನಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಟರ್ನಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತೇವೆ, ಬಟ್ ಇಂಟರ್ನಲ್ಲಿ ಕೂಡ ಆಗಬೇಕಲ್ಲ. ಸೊ ಇಂಟರ್ನಲ್ಲಿ ಆಗಬೇಕಾದ್ರೆ ಅದಕ್ಕೂ ಪುಣ್ಯ ಬೇಕು. ಅದನ್ನೇನಂತೀವಿ ನಾವು ಶಾಂತಿ ಅಂತ ಕರಿತೇವೆ. ಆದರೆ ವ್ಯಾವಹಾರಿಕವಾಗಿ ನಾವು ಮಾತಾಡೋ ಕಾಲಕ್ಕೆ ಅದನ್ನು ಮೋಕ್ಷ ಅಂತ ಕರಿತೇವೆ. ಬಟ್ ಇವತ್ತು ಪ್ರವಚನ ಹೇಳೋರಾಗ್ಬೋದು, ಪುಸ್ತಕಗಳ ಗ್ರಂಥಗಳ ಬರೆಯೋದಾಗ್ಬೋದು, ಇದೆಲ್ಲ ಕೂಡ ಈ ಮೋಕ್ಷ ಅಂತಂಬೋದು ಕೋಟ್ ಮಾಡಿ ಅವರದ್ದೇ ಆದಂಥ ಡೆಫಿನಿಷನ್ ಕೊಡೋದ್ರಿಂದ ಮೋಕ್ಷ ಅಂತಂಬೋದು ನಮಗೆ ಬೇಡವಾದ ಸಂಗತಿ ಅಂತ ಕಾಣುತ್ತೆ. ಮೋಕ್ಷ ಅದು ಈಗಿಂದ ಯಾಕೆ, 60 ವರ್ಷ ಆದಮೇಲೆ ನೋಡಿಕೊಳ್ಳೋಣ, ಈಗ ಯಾಕೆ? ಅದೇನೋ 60 ವರ್ಷ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗುವಂಥ ವಸ್ತು ಅಥವಾ ಭಗವಂತ ಏನೋ ಕೊಡೋ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಾಳ ಜನ. ಮೋಕ್ಷ ಅಂತಂದರೆ ಅದೊಂದು ವಸ್ತು ಅಲ್ಲ. ಮೋಕ್ಷ ಅಂತಂದರೆ ಅದೊಂದು ಪುಣ್ಯ ಆದರೆ ಅದೊಂದು ವಸ್ತು ಸಮುದಾಯ ಅಂದ್ಕೊಳ್ಬೋದು. ಪುಣ್ಯ ಇದ್ದರೆ ನಮಗೆ ದುಡ್ಡು ಬರುತ್ತೆ ಅಥವಾ ಸುಖ ಬರುತ್ತೆ. ಆ ಸುಖಕ್ಕೆ ಬೇಕಾದಂಥ ಎಲ್ಲ ವಸ್ತು ಸಮುದಾಯವೂ ನಮಗೆ ಸಿಗುತ್ತೆ ಎಕ್ಸ್ಟರ್ನಲ್ಲಿ. ಮತ್ತು ಮೋಕ್ಷ ಅಂತಂಬೋದಂದ್ರೆ ಅದು ಇಂಟರ್ನಲ್ಲಿ ಜನರೇಟ್ ಆಗುವಂಥದ್ದು, ಇಂಟರ್ನಲ್ಲಿ ಎಕ್ಸ್ಪೀರಿಯನ್ಸಿಗೆ ಬರುವಂಥದ್ದು. ಅದು ಎಕ್ಸ್ಟರ್ನಲ್ಲಿ ಯಾರೂ ಕೊಡ್ಲಿಕ್ಕೆ ಬರೋದಿಲ್ಲ. ನನಗಿಷ್ಟು ಮೋಕ್ಷ ಕೊಡ್ತೇನೆ ಅಥವಾ 100 ರೂಪಾಯಿಗೆ ನೀನು ಮೋಕ್ಷ ಕೊಡ್ರಿ ಅಂತಂದ್ರೆ ಯಾರೂ ಕೊಡಲ್ಲ. ಸಿಂಪಲಾಗಿ ನಾವು ನಮ್ಮ ಭಾಷೆಯಲ್ಲಿ, ಶಾಸ್ತ್ರ ಭಾಷೆಯಲ್ಲಿ ಹೇಳಬೇಕಾದ್ರೆ ಶಾಂತಿ ಅಂತಾರೆ. ಅದು ಇನ್ನೂ ಟೆಕ್ನಿಕಲ್ಲಾಗಿ ಹೋದರೆ ಉಪಶಮ ಅಂತ ಕರೀತಾರೆ. ಶಮ ಅಂತಂದರೆ ಶಾಂತಿ, ಉಪಶಮ ಅಂತಂದರೆ ಉತ್ಕೃಷ್ಟವಾದ ಶಾಂತಿಯ ಕಡೆಗೆ ಹೋಗುವುದು. ಉಪ ಅಂದರೆ ಹತ್ತಿರ ಅಥವಾ ಎತ್ತರ, ಶಾಂತಿಯನ್ನು ಪಡೆಯೋದು. ಉತ್ಕೃಷ್ಟವಾದ ಶಾಂತಿ ಅಂದರೆ, ಉತ್ಕೃಷ್ಟವಾದ ಶಾಂತಿ ಅಂದರೆ ಅದಕ್ಕಿಂತಲೂ ಬೇರೆ ಇನ್ನು ಸಂತೋಷವೇ ಇಲ್ಲ. ಇನ್ನೊಂದು ಅರ್ಥ ಏನು ಬರುತ್ತೆ ಅಂದರೆ, ನಮಗೆ ಯಾವ ವಸ್ತು ಸಿಗುತ್ತೋ ಅದೇ ವಸ್ತು ನಮಗೆ ದುಃಖ ಕೊಡುತ್ತೆ. ದುಃಖ ಇಲ್ಲದೆ ಕೇವಲ ಸುಖ ಕೊಡುವುದು ಅಂತ ಒಂದು ವಸ್ತು ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಿಲ್ಲ. ಬರೀ ಸುಖವೇ ಕೊಡುತ್ತೆ, ದೇರ್ ಈಸ್ ನೋ ಸೈಡ್ ಎಫೆಕ್ಟ್ಸ್ ಅಂತ ಅಂಬೋದು ಯಾವುದೂ ಇಲ್ಲ. ಆದರೆ ಯಾವ ಥರ ಉತ್ಕೃಷ್ಟವಾದ ಶಾಂತಿ ಅಂದರೆ ಯಾವುದು ಅಂತಂದರೆ, ದುಃಖ ಇಲ್ಲದ ಸುಖ. ದುಃಖ ಇಲ್ಲವೇ ಇಲ್ಲ, ಬರೀ ಸುಖವೇ. ಅದನ್ನು ನಾವು ಉಪಶಮ ಅಂತ ಕರಿತೇವೆ.
ಅದು ಇಂಟರ್ನಲ್ಲಿ ಜನ್ರೇಟ್ ಆಗುವಂಥದ್ದು. ಎಕ್ಸ್ಟರ್ನಲ್ಲಿ ಯಾರೋ ಒಬ್ಬರು ಕೈಯಲ್ಲಿ ಇಡೋದು ಅಥವಾ ಅದೊಂದು ಲೊಕೇಶನ್, ಮೋಕ್ಷಲೋಕ ಅಂತ ಒಂದಿದೆ ಅಂತ ಲೊಕೇಶನ್ ಹೇಳ್ತಾರೆ. ಆ ಲೊಕೇಶನ್ ಮೋಕ್ಷಲೋಕ ಅಂತ ಒಂದು ಯಾವುದೂ ಇಲ್ಲ. ಅದೊಂದು ನಾವು ನಮ್ಮ ಧರ್ಮ ಬರುತ್ತೆ ವೇದಾಂತದಲ್ಲಿ, ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧಿಸಮ್, ಇದರಲ್ಲಿ ವೇದಾಂತದಲ್ಲಿ ಎಲ್ಲರೂ ಬಯಸೋದೇ ಮೋಕ್ಷ. ಹೆಂಗೆ ಸಿಗತ್ತೆ? ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದೊಂದು ಕಲ್ಪನೆ ಹೇಳ್ತಾರೆ. ಆದರೆ ನಿಜವಾಗಿ ನಮಗೆ ಯಾವುದು ಒಗ್ಗತ್ತೆ ಅಂತಂಬುದು ನಾವು ನೋಡಿಕೊಳ್ಬೇಕಷ್ಟೆ. ಇಲ್ಲಿ ಇದನ್ನು ಮೋಕ್ಷವನ್ನು ನಾವು ಡಿಫೈನ್ ಮಾಡಬೇಕಾದ್ರೆ ಸುಖ ಯಾವ ಥರ ಸುಖ? ಅದು ದುಃಖ ಇಲ್ಲದ ಸುಖ. ದುಃಖ ಇಲ್ಲದ ಸುಖವನ್ನು ಪಡೆಯೋದಕ್ಕೆ ಮೋಕ್ಷ ಅಂತ ಹೆಸರು. ಯಾಕೆಂದರೆ ಯಾವುದೇ ನಾವು ಎಕ್ಸ್ಟರ್ನಲ್ಲಿ ಯಾವುದೇ ಪಡೆದರೂ ಕೂಡ ಅದು ನಮಗೆ ಸಂತೋಷ ಆಗಬಹುದು, ಆಗದೇ ಇರಬಹುದು. ಕೆಲವಿನ ಕಾಲ ಸಂತೋಷ ಇರ್ಬೋದು, ಕೆಲವಿನ ಕಾಲ ನಂತರ ಅದು ದುಃಖ ಕೊಡ್ಬೋದು. ಮದುವೆ ಮಾಡಿಕೊಳ್ಳೋ ಮುಂಚೆ ಆ ಹುಡುಗಿ ಪ್ರೀತಿ ಮಾಡಿಕೊಂಡಿರ್ತಾರೆ. ಮದುವೆ ಮುಂಚೆ ತುಂಬ ಸುಖ, ತುಂಬ ಆನಂದ ಕೊಡ್ತಾರೆ. ಮದುವೆ ಮಾಡಿಕೊಂಡ ಮೇಲೆ ದುಃಖ. ಯಾವ ವಸ್ತು ನಾವು ಬೇಕು ಅಂತೀವೋ ಅದೇ ವಸ್ತು ದುಃಖ ಕೊಡುತ್ತೆ. ಮಗುಗೆ ತಾಯಿ ಸುಖ, ತಾಯಿ ಸ್ವಲ್ಪ ಹೊತ್ತು ಕಾಣದೇ ಇದ್ದರೆ ಮಗುಗೆ ದುಃಖ ಆಗ್ತದೆ. ಹೀಗೆ ಪ್ರಪಂಚದಲ್ಲಿ ಯಾವುದನ್ನು ನಾವು ಹೆಚ್ಚು ಹಚ್ಚಿಕೊಳ್ತೇವೋ ಸುಖ ಕೊಡುತ್ತೆ ಅಂತ, ಅದು ಯಾವತ್ತೋ ಒಂದಿನ ನಮಗೆ ದೂರ ಆಗ್ತದೆ. ಸಂಯೋಗಾತ್ ವಿಪ್ರಯೋಗ ಅಂತ ಹೇಳ್ತಾರೆ. ಅಂದರೆ ಏನಂತಂದರೆ, ಯಾವುದೇ ಒಂದು ಕಡೆ ಕೂಡೋದು ಯಾಕೆ ಅಂತಂದರೆ ಬಿಡುಗಡೆ ಆಗಲಿಕ್ಕೆ, ಬಿಟ್ಟು ಹೋಗೋದಕ್ಕೆ. ಬಿಟ್ಟು ಹೋಗೋದು ಪರ್ಮನೆಂಟ್, ಕೂಡುವುದು ಟೆಂಪ್ರರಿ. ಇದು ವೇದಾಂತಿಗಳು ಹೇಳ್ತಾರೆ. ಹಾಗಾಗಿ ಮೋಕ್ಷ ಅಂತಂದರೆ ಏನು ಅಂತಂದರೆ, ಸಾಮಾನ್ಯ ಭಾಷೆಯಲ್ಲಿ ಎಲ್ಲರಿಗೂ ಮೋಕ್ಷ ಬೇಕು ಅಂತಿರುತ್ತೆ. ಬಟ್ ಟೆಕ್ನಿಕಲ್ ಆ ನೇಮ್ ಅಂತಂಬೋದು ಡಿಫ್ರೆಂಟಾಗಿ ಕಾಣುತ್ತೆ. ಎಲ್ಲರಿಗೂ ಕೂಡ ಸುಖ ಬೇಕು. ಯಾವ ಥರ ಸುಖ ಬೇಕು? ದುಃಖ ಇಲ್ಲದ ಸುಖ ಬೇಕು. ಪ್ರತಿಯೊಬ್ಬರಿಗೂ ಬೇಕು. ಯಾರೂ ಕೂಡ ಸಾಮಾನ್ಯ ಏನೂ ಗೊತ್ತಿಲ್ಲದಂಥ ದಡ್ಡನಾದವನಿಗೆ ಕೂಡ ನನಗೆ ಸುಖ ಬೇಕು ಅಂತ ಬಯಸ್ತಾನೆ. ದುಃಖಕ್ಕೆ ಯಾರೂ ಪ್ರಿಪೇರ್ ಆಗಲ್ಲ, ಸುಖಕ್ಕೆಲ್ಲರೂ ಪ್ರಿಪೇರ್ ಆಗಿರ್ತಾರೆ. ಸೊ ಸುಖ ಬೇಕು ಅಂತಂದಾಗ ನಾವು ಸ್ವಲ್ಪ ಅದನ್ನು ಹುಡ್ಕೊತ ಹೋಗ್ತೇವೆ. ಎಲ್ಲಿ ಸಿಗತ್ತೆ ಸುಖ? ಹುಡ್ಕೊತ ಹೋದಾಗ ಪ್ರತಿಯೊಂದು ಕೂಡ ಅಸಲ ಇರೋದು ಹೇಳಬೇಕಾದ್ರೆ ಸುಖಕ್ಕಿಂತ ದುಃಖವೇ ಜಾಸ್ತಿ ಇದೆ. ಸುಖ ಸಾಸಿವೆ ಕಾಳಷ್ಟು ಸುಖಕ್ಕೋಸ್ಕರ ಕುಂಬಳಕಾಯಷ್ಟು ಕಷ್ಟಪಡ್ತೇವೆ. ವಾರದಲ್ಲಿ ಭಾನುವಾರ ಶನಿವಾರ 2 ದಿನ ಸಂತೋಷ ಪಡಲಿಕ್ಕೋಸ್ಕರ 5 ದಿನ ಕಷ್ಟಪಡ್ತೇವೆ. ಇನ್ನು ಸಂಸಾರದ ಸುಖ ಎಷ್ಟುವರೆಗೆ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಸ್ವಲ್ಪ ಸುಖಕ್ಕೋಸ್ಕರ ಜಾಸ್ತಿ ಕಷ್ಟಪಡೋದು. ಇದನ್ನು ನಾವು ಶಾಂತಿ ಅನ್ನಲಿಕ್ಕೆ ಬರುತ್ತಾ? ಬರೋದಿಲ್ಲ. ಶಾಂತಿ ಅಥವಾ ಮೋಕ್ಷದ ಡೆಫಿನೇಷನ್ ಏನಂತಂದರೆ ದುಃಖ ಇಲ್ಲದ ಸುಖ. ಕೆಲವಿನ ಮೀಮಾಂಸಕರಾಗಲಿ, ತಾರ್ಕಿಕರ, ಲಾಜಿಷಿಯನ್ಸ್ ಏನು ಹೇಳ್ತಾರೆ, ಆ ಥರದ ಸುಖ ಒಂದು ಇಲ್ಲವೇ ಇಲ್ಲ. ಇದನ್ನು ನಾವು ಹಿಂದೆ ಒಂದ್ಸಲ ಮತ್ತೆ ಮೋಕ್ಷದ ಬಗ್ಗೆ ಸಪ್ರೇಟ್ ಸೆಷನ್ ಮಾಡಿದ್ದೇವೆ. ಬಟ್ ಪಾಪ ಅವ್ರ ಪ್ರಶ್ನೆ ಕೇಳಿದ್ರು ಪದೇ ಪದೇ, ಅದಕ್ಕೋಸ್ಕರ ಇಲ್ಲಿ ಒಂದು ಸಣ್ಣ ವಿವರಣೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ದುಃಖ ಇಲ್ಲದ ಸುಖ ಈ ತನಕ ನಮಗೆ ಯಾರಿಗಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ನೋಡಿದ್ರೆ, ಎಲ್ಲರಿಗೂ ಕೂಡ ದುಃಖ ಇಲ್ಲದ ಸುಖ ಅಂತಂಬುದು ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲಿ ಅಂತ ನಾವು ನೋಡಿದ್ರೆ, ನಮಗೆ 3 ಅವಸ್ಥೆಗಳಿರ್ತವೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ. ಜಾಗೃತಾವಸ್ಥೆ ಅಂದರೆ ಎಚ್ಚರಿಕೆ ಇರೋದು. ಎಚ್ಚರಿಕೆಯಲ್ಲಿ ನಮಗೆ ಸುಖಕ್ಕಿಂತ ದುಃಖನೇ ಜಾಸ್ತಿ ಇದೆ. ಹೇಳಿದ್ನಲ್ಲ, 2 ದಿನ ಸಂತೋಷಕ್ಕೋಸ್ಕರ 5 ದಿನ ಸುಖ ಕಷ್ಟಪಡೋದು. ಒಂದು ಸಣ್ಣ ಬೇಕಾದದ್ದನ್ನು ಪರ್ಚೇಸ್ ಮಾಡಿಕೊಳ್ಳಲಿಕ್ಕೆ ಬೇಕಾದ ಹಣವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಇಡೀ ನಮ್ಮ ಒಂದು ದಿನದಲ್ಲಿ ಮೆಜಾರಿಟಿ ಆಫ್ ಟೈಮ್ ಅದಕ್ಕೆ ನಾವು ಸ್ಪೆಂಡ್ ಮಾಡಬೇಕಾಗತ್ತೆ. ಅಂದರೆ ಜಾಗೃತಾವಸ್ಥೆಯಲ್ಲಿ ಸುಖಕ್ಕಿಂತಲೂ ಕಷ್ಟವೇ ಜಾಸ್ತಿ ಇದೆ. ಸರಿ, ಇನ್ನು ಸ್ವಪ್ನಾವಸ್ಥೆ, ಕನಸು ನೋಡೋಣ. ಕನಸು ನಮ್ಮ ಕಂಟ್ರೋಲಲ್ಲಿಲ್ಲ. ನಾವು ಕನಸನ್ನು ಕಾಣುವವರು. ಮತ್ತು ಕನಸನ್ನು ತೋರಿಸುವವನು ಯಾರು? ಆ ತೋರಿಸುವವನು ಏನು ತೋರಿಸ್ತಾನೆ ಅದು ಆತನಿಗೆ ಬಿಟ್ಟದ್ದು. ನನಗೆ ಸಂತೋಷವೇ ಬರಬೇಕು ಅಂತಂಬೋ ಸ್ವಪ್ನಗಳು ಬರೋದು ತುಂಬ ಕಷ್ಟ. ಬರುತ್ತೆ ಎಂಬುವಳಿಗೆ ಯಾವಾಗೋ ಮುಗಿದೋಗಿರುತ್ತೆ. ಹಾಗಾಗಿ ಸ್ವಪ್ನಾವಸ್ಥೆಯಲ್ಲಿ ನಾವು ಸುಖವನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಸುಖವೇ ಬರಬೇಕು ಅಂತಂಬೋದನ್ನು ನಾವು ಇಟ್ಟುಕೊಂಡ್ರೆ ದುಃಖದ ಕನಸು ಬರ್ತದೆ. ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ನಾವು ಕೇವಲ ಕನಸನ್ನು ಕಾಣ್ತೀವಷ್ಟೇ. ತೋರಿಸುವವನು ಏನು ತೋರಿಸ್ತಾನೋ ನಮಗೆ ಗೊತ್ತಿಲ್ಲ. 3ನೇದು ನಿದ್ರಾವಸ್ಥೆ. ನಿದ್ರಾವಸ್ಥೆ ಇನ್ನೊಂದು ಹೇಳ್ತಾರೆ, ಧ್ಯಾನಾವಸ್ಥೆ ಅಂತ ಹೇಳ್ತಾರೆ. ನಿದ್ರೆಯಲ್ಲಾಗಲಿ
ಧ್ಯಾನದಲ್ಲಾಗಲಿ ಈವರೆಗೂ ದುಃಖವನ್ನು ಪಟ್ಟವರು ಯಾರನ್ನ ಇದ್ದಾರಾ? ಯಾರೂ ಪಟ್ಟಿಲ್ಲ. ನಾವೆಲ್ಲರೂ ಕೂಡ ಸುಖವನ್ನು ಪಟ್ಟವರೇ. ನಿದ್ದೆಯಲ್ಲಿ ಕಂಪ್ಲೀಟ್ ಇರೋದು ಸುಖವೇ, ದುಃಖ ಇಲ್ಲವೇ ಇಲ್ಲ. ನಿದ್ರೆ ಬರಲಿಲ್ಲ ಅಂತಂಬೋದು ದುಃಖ ಇರ್ತೀಯ ಹೊತ್ತು, ನಿದ್ದೆ ಬಂದ ಮೇಲೆ ಎಲ್ಲರಿಗೂ ಸುಖವೇ ಆಗುತ್ತೆ. ಸುಖವಾಗಿ ನಿದ್ದೆ ಬಂತು. ಏನೋ ಕೈ ಗಾಯ ಆಗಿದೆ, ವಿಪರೀತವಾದಂಥ ನೋವು ಉರಿ ಇದೆ, ಡಾಕ್ಟ್ರ್ ಹತ್ರ ಹೋದರೆ ಏನು ಮಾಡ್ತಾನೆ? ಸ್ಲೀಪಿಂಗ್ ಪಿಲ್ ಕೊಡ್ತಾನೆ ಅಥವಾ ಪೇಯ್ನ್ ಕಿಲ್ಲರ್ ಕೊಡ್ತಾನೆ. ಪೇಯ್ನ್ ಕಿಲ್ಲರ್ ಅಲ್ಲ, ಸ್ಲೀಪಿಂಗ್ ಪಿಲ್ಲೇ ಅದು. ಅದು ಹಾಕ್ಕೊಂಡ ತಕ್ಷಣ ಏನಾಗುತ್ತೆ? ನಿದ್ದೆ ಬರ್ತದೆ. ನಿದ್ದೆ ಬಂದಾಗ ನಮ್ಮ ಎಲ್ಲ ನೋವುಗಳು ಮೈನಸ್ ಆಗಿಬಿಡುತ್ತೆ. ನಿದ್ದೆಯಿಂದ ಎದ್ದ ತಕ್ಷಣ ಮತ್ತೆ ಎಲ್ಲ ನೋವು, ಕೈ ಕಾಲು ಎಲ್ಲ ಉರ್ಲಿಕ್ಕೆ ಶುರು ಆಗ್ತದೆ. ನಿದ್ದೆಯಲ್ಲಿ ಯಾಕಿಲ್ಲ? ನಾವು ಅಬ್ಸರ್ವ್ ಮಾಡಬೇಕಾದ್ದು, ಕಾಂಟೆಂಪ್ಲೇಟ್ ಮಾಡಬೇಕಾದಿದೆ. ಎಚ್ಚರದಲ್ಲಿರುವಂಥ ದುಃಖ ನಿದ್ದೆಯಲ್ಲಿ ಯಾಕೆ ಇಲ್ಲ? ಯಾಕೆ ಮೈನಸ್ ಆಗುತ್ತೆ? ನಿದ್ದೆಯಲ್ಲಿದ್ದಂಥ ಸುಖ, ಆನಂದದ ಕ್ಷಣ ಎಚ್ಚರದಲ್ಲಿ ಯಾಕೆ ಇಲ್ಲ? ಒಂದು ವಿಚಿತ್ರ ಏನಂತಂದರೆ, ನಿದ್ದೆಯಲ್ಲಿ ನಾವು ಆನಂದವಾಗಿದ್ದೇವೆ ಅಂತಂಬುದು ಗೊತ್ತಾಗೋದು ಯಾವಾಗ ಅಂತಂದರೆ ನಿದ್ದೆ ಆದಮೇಲೆ. ನಿದ್ದೆ ಮಾಡೋಕಾಲಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಸಂತೋಷವಾಗಿದ್ದೇವೆ ಅಂತ. ಜಾಗೃತಾವಸ್ಥೆಯಲ್ಲಾದರೂ ಸ್ವಲ್ಪ ಹೊತ್ತು ನಾನು ಸಂತೋಷವಾಗಿದ್ದೇನೆ, ನನಗೆ ಬೇಕಾದ ಸಿಕ್ಕಿದೆ ಅಂತ ನಾವು ಎಂಜಾಯ್ ಮಾಡ್ಬೋದು, ತಲೆ ಬೆನ್ನು ತಟ್ಕೋಬೋದು, ಖುಷಿ ಪಡ್ಬೋದು. ನಿದ್ದೆಯಲ್ಲಿ ಅದು ಕೂಡ ಇಲ್ಲ. ನಿದ್ದೆಯಲ್ಲಿ ಅಸಲು ಏನೂ ಗೊತ್ತಿಲ್ಲ. ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಗೊತ್ತಾಗೋದು ಯಾವಾಗ? ಎಚ್ಚರ ಆದಮೇಲೆ. ಹಾಗಾಗಿ ನಿದ್ದೆಯಲ್ಲೇನೋ ಮೆಜಾರಿಟಿ ನಮಗೆ ಸುಖ ಇದೆ, ಆದರೆ ಸುಖದ ಎಚ್ಚರ ನಮಗಿಲ್ಲ. ಹಿರಿಯರು, ವೇದಾಂತಿಗಳು ಹೇಳೋದೇನಂತಂದರೆ, ನಿದ್ದೆಯಲ್ಲಿದ್ದಂಥ ಸುಖವನ್ನು ಎಚ್ಚರದಲ್ಲಿ ಪಡೆಯೋದು ಹೇಗೆ? ಎಚ್ಚರದಲ್ಲಿದ್ದಂಥ ದುಃಖವನ್ನು ಮೈನಸ್ ಮಾಡೋದು ಹೇಗೆ? ನಿದ್ದೆಯಲ್ಲಿ ನಾನು ಯಾರು ಗೊತ್ತಿಲ್ಲ, ನಿದ್ದೆಯಲ್ಲಿ ಸಮಾಜ ಗೊತ್ತಿಲ್ಲ. ಸೊ ಅಂದರೆ ಏನಾಯಿತು? ಸುಖ ಅಂತಂಬುದು ಎಲ್ಲಿದೆ ಅಂತಂದರೆ ಅದು ಒಳಗಿರೋ ವಸ್ತು ಅಂತಾಯಿತು, ಹೊರಗಿರೋ ವಸ್ತು ಅಲ್ಲ. ಯಾಕೆಂತಂದರೆ ನಿದ್ದೆಯಲ್ಲಿ ಇಡೀ ಎಲ್ಲ ಸಮಾಜ ಮೈನಸ್ ಆಗುತ್ತೆ, ಪ್ರಪಂಚ ಮೈನಸ್ ಆಗುತ್ತೆ, ಬಂಧು ಬಳಗ, ನನ್ನ ಹೆಸರೇ ಮೈನಸ್, ನನ್ನ ಹೆಸರೇ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲದಾಗಿ ಸಂತೋಷ ಆಗ್ತಾಯಿದೆ. ಎಲ್ಲ ಗೊತ್ತಿದ್ದಾಗ ಯಾಕೆ ಸಂತೋಷ ಆಗ್ತಾ ಇಲ್ಲ? ಇದೇ ನಮ್ಮ ಕ್ಯಾಚ್. ನಮ್ಮ ಮೋಕ್ಷದಲ್ಲಿ ನಾವು ತಿಳ್ಕೊಳ್ಬೇಕಾದ ಏನಂತಂದರೆ, ನಿದ್ದೆಯಲ್ಲಿದ್ದಂಥ ಸಂತೋಷವನ್ನು ಎಚ್ಚರದಲ್ಲಿ ಪಡೆಯೋದು ಹೇಗೆ? ನಿದ್ದೆಯಲ್ಲಿ ಇಲ್ಲದಂಥ ದುಃಖವನ್ನು ನಾವು ಈ ಎಚ್ಚರದಲ್ಲಿ ಮೈನಸ್ ಮಾಡೋದು ಹೇಗೆ? ಇದನ್ನು ನಾವು ಶಾಂತಿ ಅಂತ ಕರಿತೇವೆ. ಅದನ್ನೇ ಟೆಕ್ನಿಕಲ್ ಆಗಿ ಮೋಕ್ಷ ಅಂತ ಕರಿತೇವೆ. ಇದು ಪ್ರಾಸೆಸ್. ಇದು ನನ್ನ ಜೀವನವನ್ನು ನಾನು ಶಾಂತಿಯಾಗಿ ಮಾಡಿಕೊಳ್ಳುವಂಥ ಪ್ರಾಸೆಸ್. ಇದೊಂದು ಸ್ಥಿತಿ, ಅವಸ್ಥೆ ಅಂತ ಹೇಳ್ತಾರೆ ಹೊತ್ತು ಇದು ಯಾವುದೋ ಒಂದು ಡೆಸ್ಟಿನೇಷನ್ ಪಾಯಿಂಟ್ ಅಲ್ಲ. ಇದು ಪ್ರತಿ ಕ್ಷಣಕ್ಕೂ ನಾವು ಆ ಕಡೆ ಮೂವ್ ಆಗ್ತಾ ಇರಬೇಕಷ್ಟೆ. ಯಾವುದೋ ಒಂದು ಸಡನ್ನಾಗಿ ಒಂದು ಇನ್ಸಿಡೆಂಟಲ್ಲಿ ನಿಮಗೆ ಮೋಕ್ಷ ಕೊಡ್ತೇನೆ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ. ಭಗವಂತ ಮೋಕ್ಷ ಕೊಡೋದಿಲ್ಲ. ಭಗವಂತ ಮೋಕ್ಷವನ್ನು ಪಡಿಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಮಾತ್ರ ಭಗವಂತ ಕೊಡ್ತಾನೆ. ಎಚ್ಚರಿಕೆ ಏನು ನಿಮಗೆ ಆಲೋಚನೆ ಕೊಡ್ತಾನೆ. ಈ ಥರ ಹೋದರೆ ನಿಮಗೆ ಶಾಂತಿ ಸಿಗತ್ತೆ. ನಮಗೆಲ್ಲ ಮೋಕ್ಷ ಎಂಬ ವರ್ಡ್ ಪಕ್ಕಕ್ಕೆ ಇಟ್ಕೊಳ್ಳೋಣ. ಯಾಕೆಂತಂದರೆ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡಿ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೊ ನಾವು ಪಡಿಬೇಕಾದ ಮೋಕ್ಷವನ್ನಲ್ಲ, ಶಾಂತಿಯನ್ನು ಪಡಿಬೇಕು, ನೆಮ್ಮದಿಯನ್ನು ಪಡಿಬೇಕು. ಎಲ್ಲರಿಗೂ ನೆಮ್ಮದಿ ಎಂಬುದು ಬೇಕು. ಆದರೆ ಆ ನೆಮ್ಮದಿ ಎಂಬುದು ಮನಸ್ಸು ಕೇಳಿದ್ದನ್ನೆಲ್ಲ ಕೊಡುವ ವಸ್ತುವಿನಲ್ಲಿದೆ ಅಂತ ನಾವು ಭ್ರಮೆ ಪಡ್ತಾ ಇದ್ದೇವೆ ಅಷ್ಟೇ. ಆದರೆ ವಸ್ತುವಿನಲ್ಲೇನೋ ಸುಖ ಕೊಡುತ್ತೆ, ಎಷ್ಟುವರೆಗೂ? ಸ್ವಲ್ಪ ಹೊತ್ತೇ ಸುಖ ಕೊಡುತ್ತೆ. ಸುಖಕ್ಕಿಂತಲೂ ದುಃಖವೇ ಜಾಸ್ತಿ ಕೊಡುತ್ತೆ. ಒಬ್ಬ ಒಳ್ಳೆ ಹುಡುಗಿ ಬಂದು ನೀನಂದರೆ ನನಗೆ ತುಂಬ ಇಷ್ಟ ಅಂತಂದರೆ ಸುಖ ಅಪಾರವಾಗಿ ಬರುತ್ತದೆ. ಅದೇ ಹುಡುಗಿ ಸ್ವಲ್ಪ ದಿನ ನಂತರ, 1-2-3 ವರ್ಷದ ನಂತರ ಬಿಟ್ಟು ಹೋದ್ಲಂದರೆ ಇಲ್ಲಿ ಎಷ್ಟು ಸುಖ ಆಯಿತೋ ಅದಕ್ಕಿಂತಲೂ 10 ಟೈಮ್ಸ್ ಜಾಸ್ತಿ ದುಃಖ ಆಗ್ತದೆ. ನಮಗೆ ಬೇಕಾದ ಸಿಕ್ಕಿದಾಗ ಒಂಥರ ಆನಂದ, ಸಿಕ್ಕಿದ್ದು ನಾವು ಇಷ್ಟಪಟ್ಟಿದ್ದು ಬಿಟ್ಟು ಹೋದಾಗ ಅದಕ್ಕಿಂತಲೂ 10 ಟೈಮ್ಸ್ ಜಾಸ್ತಿ ದುಃಖ ಆಗ್ತದೆ. ಇದು ನಾವು ಸುಖದ ಬೆನ್ನು ಹತ್ತು ಹೋಗುವಂಥ ರೀತಿ, ನಾವು ಭ್ರಮಿಸುವಂಥ ರೀತಿ. ಆದರೆ ವೇದಾಂತಿಗಳ ಆ ರೀತಿ ಹೇಳೋದಿಲ್ಲ. ಮೋಕ್ಷ ಅಥವಾ ಶಾಂತಿ ಅಂತಂಬುದು ಯಾವಾಗ ಅಂತೀವಂದರೆ, ಸುಖಕ್ಕಿಂತಲೂ ದುಃಖಕ್ಕಿಂತಲೂ ಸುಖ ಜಾಸ್ತಿ ಇದ್ದರೆ ಅದನ್ನು ಶಾಂತಿ ಅಂತೇವೆ. ನೆಮ್ಮದಿಯಾಗಿದ್ದೀನಿ. ಎಷ್ಟೋ ಜನ ಕೇಳ್ತಾರೆ ನೋಡಿ, ಹೆಂಗಿದ್ದೀರಿ? ದೇವ್ರದಿಂದ ನೆಮ್ಮದಿಯಾಗಿದ್ದೀನಿ. ಕಷ್ಟ ಇದೆ, ಅದು ಪರವಾಗಿಲ್ಲ, ಹ್ಯಾಪಿಯಾಗಿದ್ದೀನಿ. ಕಷ್ಟ ಇದ್ದೇ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಶಾಂತಿ ಡಾಮಿನೇಟ್ ಮಾಡಬೇಕು,
ಸುಖ ದುಃಖವನ್ನು ಡಾಮಿನೇಟ್ ಮಾಡಿದರೆ ಅವನು ಶಾಂತಿ ಕಡೆ ಹೋಗ್ತಾ ಇದ್ದಾನೆ. ಅದೇ ದುಃಖ ಸುಖವನ್ನು ಡಾಮಿನೇಟ್ ಮಾಡಿದರೆ ಅವನು ಅಧಃಪಾತಾಳಕ್ಕೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಆದರೆ ಇಲ್ಲಿ ಶಾಂತಿ ಅಂತಂಬೋದು ಎಲ್ಲೋ ಒಂದು ಸ್ಟೇಜಲ್ಲಿ ಪರಿಪೂರ್ಣವಾಗಿ ಪಡೆಯೋದಲ್ಲ. ಇವಾಗ ನಮಗೆ ಗ್ರ್ಯಾಜುಯೇಟ್ ಅಥವಾ ಚೆನ್ನಾಗಿ ಓದಿಕೊಂಡವನಂತಂಬೋ ಒಂದು ಸರ್ಟಿಫಿಕೇಟ್ ಯಾವಾಗ ಸಿಗುತ್ತೆ? ಒಂದು ಡಿಗ್ರಿ ತಗೊಳ್ಳಿ, ಡಿಗ್ರಿ ಸರ್ಟಿಫಿಕೇಟ್ ನಮ್ಗೆ ಯಾವಾಗ ಸಿಗುತ್ತೆ? ಡಿಗ್ರಿ ಓದಿದಾಗಲ್ಲ, ನಾವು 1ನೇ ಕ್ಲಾಸಿಂದ ಶುರು ಮಾಡಿದಾಗ. ನಾವು 1ನೇ ಕ್ಲಾಸ್ ಶುರು ಮಾಡಿದ್ರೆ ಡೈರೆಕ್ಟಾಗಿ ನಾನು ಡಿಗ್ರಿ ಸೇರ್ತೀನಿ ಅಂದರೆ ಯಾರೂ ಸೇರಿಸಿಕೊಳ್ಳೋದಿಲ್ಲ. ಡಿಗ್ರಿ ಪಾಸ್ ಆದರೆ ಸಾಕಲ್ಲ, ಡಿಗ್ರಿ ಡೈರೆಕ್ಟಾಗಿ ಜಾಯ್ನ್ ಆಗ್ತೀನಿ ಅಂದರೆ ಡಿಗ್ರಿ ಜಾಯ್ನ್ ಆಗಬೇಕಾದ್ರೆ PUC ಪಾಸ್ ಆಗಿರ್ಬೇಕು, PUC ಪಾಸ್ ಆಗಿರ್ಬೇಕು, 10th ಕ್ಲಾಸ್ ಆಗಿರ್ಬೇಕು, 10th ಆಗಿದ್ರೆ ಮತ್ತು 9th 7th 1ನೇ ಕ್ಲಾಸ್ ಆಗಿರ್ಬೇಕು. ಆ 1ನೇ ಕ್ಲಾಸ್ ಸಿಕ್ಕೊಂಡು ನಮಗೆ ಇವಾಗ ಮತ್ತು ನರ್ಸರಿ ಏನೇನೋ ಆಗಿದೆ ಈಗ. ಅಂದರೆ ಎಲ್ಲೋ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಮೋಕ್ಷವೂ ಅಷ್ಟೇ. 60 ವರ್ಷ ಆದ ನಂತರ ಮೋಕ್ಷ ಸಾಧನೆ ಮಾಡಿಕೊಳ್ಳೋಣ, ಬರೋ ಜನ್ಮದಲ್ಲಿ ಮಾಡಿಕೊಳ್ಳೋಣ. ಅದು ಭಗವಂತ ಕೊಡಬೇಕು, ನಾವು ಕೊಡೋದಲ್ಲ. ಅದು ಹೆಂಗೆ ಸಾಧ್ಯ? ಭಗವಂತ ಮಾವಿನ ಹಣ್ಣನ್ನು ಬೇಕಾದ್ರೆ ನಮಗೆ ಕೊಡಬಲ್ಲ. ಆ ಮಾವಿನ ಹಣ್ಣಿನ ಎಕ್ಸ್ಪೀರಿಯನ್ಸ್ ಯಾರು ಪಡಿಬೇಕು? ನಾವೇ ಪಡಿಬೇಕು. ಅದು ತಿಂದು ರುಚಿ ಅಂತಂಬೋದು ನಾವೇ ತಿಳ್ಕೊಡ್ಬೇಕು. ಅದನ್ನು ಕೂಡ ಭಗವಂತನಿಗೆ ಕೊಡಲಿ ಅಂದರೆ ಅರ್ಥ ಏನು? ನನಗೆ ಮಾವಿನ ಹಣ್ಣು ಕೊಡೋದು ಬೇಡ, ಮಾವಿನ ಹಣ್ಣಿನಿಂದ ಏನಾದರೂ ರುಚಿ ಬರುತ್ತೋ ಆ ರುಚಿ ಎಕ್ಸ್ಪೀರಿಯನ್ಸ್ ನನಗೆ ಮೇಲಿಂದ ತಟ್ಟಂತ ಕೊಟ್ಟುಬಿಡ್ಲಿ. ಹೆಂಗೆ ಸಾಧ್ಯ? ಶಾಂತಿ ಪಡಿಬೇಕಾದ್ರೆ ಬೇಕಾದಂಥ ಜ್ಞಾನವನ್ನು ಭಗವಂತ ಕೊಡಬಲ್ಲ. ಅದಕ್ಕೆ ಬೇಕಾದಂಥ ಮಾರ್ಗದರ್ಶನಕ್ಕೋಸ್ಕರ ಗುರುಗಳನ್ನು ಕಳಿಸಬಲ್ಲ. ವೇದವನ್ನು ಕೊಟ್ಟಿದ್ದಾನೆ. ವೇದ ಕೊಡೋದಂದ್ರೆ ಜ್ಞಾನ. ಇದರಿಂದ ನೀನು ಶಾಂತಿಯನ್ನು ಪಡ್ಕೋ ಅಂತ ಹೇಳ್ತಾನೆ ಅಷ್ಟೇ ಆಗಲಿ. ಎಲ್ಲಿ ಕೂಡ ನಾನು ಮೋಕ್ಷ ಕೊಡ್ತೇನೆ ಅಂತ ಎಲ್ಲಿ ಹೇಳಿಲ್ಲ. ಮೋಕ್ಷ ಸಿಗತ್ತೆ ಯಾವಾಗ? ಜ್ಞಾನದ ಪರಿಪೂರ್ಣ ಆದ ಮೇಲೆ ಆ ಮೋಕ್ಷ ಸಿಗತ್ತೆ ಅಂತಂದರೆ ವಸ್ತು ಅಂತ ಅಂದ್ಕೊಳ್ಬೇಡಿ, ಅದೊಂದು ಡಿಗ್ರಿ ಕ್ವಾಲಿಫಿಕೇಷನ್ ಅಂತ ಅಂದ್ಕೊಳ್ಬೇಡಿ. ಅದೊಂದು ಸ್ಥಿತಿ ಅಂತ ಅರ್ಥ. ನಾವು ದಿನ ದಿನ ಎಷ್ಟು ಸಂತೋಷಕ್ಕೆ ಹತ್ತಿರ ಆಗ್ತಾ ಇದ್ದೇವೆ, ಶಾಂತಿಗೆ ಹತ್ತಿರ ಆಗ್ತಾ ಇದ್ದೇವೆ, ಅದು ಮೋಕ್ಷ ಮಾರ್ಗ, ಮೋಕ್ಷ ಸಾಧನೆ ಅಂತ ಕರೀತಾರೆ. ಯಾವ ಒಂದು ಪಾಯಿಂಟಲ್ಲಿ ಬರೀ ನನಗೆ ನಿದ್ದೆಯಲ್ಲಿದ್ದಂಥ ಸುಖವೇ ಇದೆ, ನಿದ್ದೆಯಲ್ಲಿ ಯಾವ ದುಃಖವೂ ಇಲ್ಲ, ಅದೇ ಥರ ಸ್ಥಿತಿ ಜಾಗೃತ ಅವಸ್ಥೆಯಲ್ಲಿ ಯಾರಿಗೆ ಆಗತ್ತೋ, ನಿದ್ರೆ ಅವಸ್ಥೆಯ ಹೇಗಿದೆಯೋ ಅದೇ ಜಾಗೃತ ಅವಸ್ಥೆಯಲ್ಲಿ ಯಾರಿಗಾಗತ್ತೋ ಅದನ್ನು ನಾವು ಕಂಪ್ಲೀಟಾಗಿ ಮೋಕ್ಷ ಅಂತ ಅನ್ನಬಹುದು, ಶಾಂತಿ ಅನ್ನಬಹುದು. ದಟ್ ಈಸ್ ದ ಎಕ್ಸ್ಟ್ರೀಮ್ ಸ್ಟೇಜ್. ಅದು ನಾವು ಪಡಿಬೇಕಷ್ಟೇ, ಕೊಡ್ಲಿಕ್ಕಾಗೋದಿಲ್ಲ. ಪಡಿಲಿಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಭಗವಂತ ನಿರ್ಮಾಣ ಮಾಡಬಲ್ಲ, ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಭಗವಂತ ಮಾಡಬಲ್ಲ ಅಷ್ಟೇ ಹೊತ್ತು. ಹೇಳ್ತಾರಲ್ಲ, ಹಸು ಹಾಲು ಕೊಡುತ್ತೆ. ಹಸು ಹಾಲು ಕೊಡಲ್ಲ, ನಾವೇ ಹೋಗಿ ಹಿಂಡಿಕೋಬೇಕಾಗ್ತದೆ. ಹಸು ನಾವು ಕೂತ ತಕ್ಷಣ ನಮ್ಮ ಗ್ಲಾಸಲ್ಲಿ ಇಟ್ಬಿಟ್ರೆ ಅದೇ ತಂದು ಹಾಲು ಸುರಿಸುತ್ತೇನು? ಸುರಿಸಲ್ಲ, ನಾವು ಹಿಂಡ್ಕೋಬೇಕಷ್ಟೆ. ಹಾಗೆ ಭಗವಂತ ಮೋಕ್ಷ ಕೊಡ್ತಾನೆ ಅಂತಂಬೋದು ಇಷ್ಟೇ. ಪುಣ್ಯ ಬೇಕಾದರೂ ಕೊಡ್ಬೋದು. ನಾವು ಮಾಡೋ ಒಳ್ಳೆ ಕೆಲಸಗಳನ್ನ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ತಗೋ. ಆ್ಯಕ್ಷನ್ ಟು ರಿಯಾಕ್ಷನ್ ತೀರಿ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ಪಡಿತೇವೆ, ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದು ಪಡಿತೇವೆ. ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ನಮಗೆ ಸುಲಭ. ಪುಣ್ಯ ಪಾಪಗಳನ್ನು ಕಂಡುಹಿಡಿದು ತುಂಬ ಸುಲಭ. ಯಾಕೆ ಅಂತಂದರೆ ಕೇಂದ್ರ ಕೋಣ ಸ್ಥಾನಗಳು ಪುಣ್ಯವನ್ನು ಸೂಚನೆ ಮಾಡ್ತದೆ, ದುಷ್ಟ ಸ್ಥಾನಗಳು ಪಾಪವನ್ನು ಸೂಚನೆ ಮಾಡ್ತದೆ. ಮತ್ತು ಮೋಕ್ಷವನ್ನು ಸೂಚನೆ ಮಾಡೋದು ಹೇಗೆ? ಒಬ್ಬ ಮನುಷ್ಯ ಶಾಂತಿಯಾಗಿದ್ದಾನೆ, ಕಂಟೆಂಟ್ಮೆಂಟ್ ಇದ್ದಾನೆ ಅಂತಂಬೋದು ಜಾತಕದಲ್ಲಿ ರುಜು ಏನು? ಒಂದೇ ಬೈಕೆಗಳು ಕಡಿಮೆ ಇರಬೇಕು, ಕಡಿಮೆ ಆದಂಥ ಬೈಕೆಗಳನ್ನು ಈಡೇರಿಸಿಕೊಂಡು ತೃಪ್ತಿ ಪಡುವಂಥ ಒಂದು ಟ್ಯಾಲೆಂಟು ಇರಬೇಕು. ಅಂದರೆ ಒಟ್ಟಿಗೆ ಜ್ಞಾನ ಇರಬೇಕು. ಅದಕ್ಕೆ ತ್ರಿಕೋಣ ಸ್ಥಾನಗಳು ಸೂಚನೆ ಮಾಡ್ತದೆ. ಒಬ್ಬ ಮನುಷ್ಯ ಶಾಂತಿಗೆ ಎಷ್ಟು ಹತ್ತಿರದಲ್ಲಿದ್ದಾನೆ ಅಂತ ಜಾತಕದಲ್ಲಿ ಗೊತ್ತಾಗ್ಬಿಡ್ತದೆ. ಇವನು ಆ ಒಂದು ವಸ್ತು ಕೊಟ್ಟರೆ ಇವನು ಆನಂದ ಪಡ್ತಾನೆ ಇಲ್ವಾ, ಸುಖ ಪಡ್ತಾನೆ ಇಲ್ವಾ ಗೊತ್ತಾಗ್ತದೆ. ಎಲ್ಲರ ಜಾತಕದಲ್ಲಿ ಸಪ್ತಮ ಸ್ಥಾನ ತುಂಬ ಚೆನ್ನಾಗಿ ಬಲವಾಗಿರುತ್ತೆ, ಒಳ್ಳೆ ಹೆಂಡತಿ ಬರ್ತಾಳೆ. ಆದರೆ ಒಳ್ಳೆ ಹೆಂಡತಿ ಇದ್ದವರು ಡೈವರ್ಸ್ ತೊಗೊಂಡವ್ರು ಭಾಳ ಜನ ಇದ್ದಾರೆ. ಯಾಕಂದರೆ ನಾವು ಎಕ್ಸ್ಪೀರಿಯನ್ಸ್ ಆಗಬೇಕು. ನಮ್ಮದೇ ಆದಂಥ ಒಂದು ಚಟಗಳು ಇತ್ತಂದ್ಕೊಳ್ಳಿ, ಯಾವುದು ಸರ್ವೈವ್ ಆಗೋದಿಲ್ಲ. ಸೊ ಹಾಗೆ ಪುಣ್ಯ ಅಂತಂದರೆ ಎಕ್ಸ್ಟರ್ನಲ್ ಆಗಿ ನಾವು ಸಂತೋಷ ಪಡಲಿಕ್ಕೆ ಬೇಕಾದಂಥ ಎಕ್ಸ್ಟರ್ನಲ್ ಆಗಿ ಪಡೀಲಿಕ್ಕೆ ಬೀರುವಂಥ ಒಂದು ಏನಂತೆ ಒಂದು ಹಣದ ರಾಶಿ ಅಂತ ಅಂದ್ಕೊಳ್ಳಿ. ಅದನ್ನು ಪುಣ್ಯದ ರಾಶಿ, ಅದನ್ನು ಕೂಡ ನಾವು ಅಕ್ವೈರ್ ಮಾಡ್ಕೋಬೇಕಾದ್ರೆ. ಮೋಕ್ಷ ಅಂತಂದರೆ ಎಕ್ಸ್ಪೀರಿಯನ್ಸಿಗೆ ಸಿಗುವಂಥದ್ದು. ನಾವು ಎಷ್ಟು ಸಂತೋಷವಾಗಿ ಒಂದು ದಿನ ಪಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಅದನ್ನು ಮೋಕ್ಷ ಅಂತ ಕರಿತೇವೆ. ಸ್ಮಾಲ್ ಲೆವೆಲ್ ಆಫ್ ಶಾಂತಿ ಅಂತೇವೆ. ಹೀಗೆ ನಮ್ಮ ಇಡೀ ಜೀವನ ಎಲ್ಲ ಕೂಡ ಪ್ರತಿಯೊಂದು ಜನ್ಮದಲ್ಲೂ ನಾನು ಸಾಧ್ಯವಾದಷ್ಟು ಜಾಸ್ತಿ ಸಂತೋಷ ಪಡಬೇಕು, ಶಾಂತಿ ಪಡಬೇಕು.
ಯಾವುದು ದುಃಖ ಇದೆಯೋ ಅದರಿಂದ ದೂರ ಬರಬೇಕು. ದುಃಖ ಯಾಕೆ ಬರುತ್ತೆ ಅಂತ ಗೊತ್ತಾದರೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಸೊ ಜ್ಞಾನಿಗಳು ಈ ರೀತಿ ತಪಸ್ಸಿನಲ್ಲಿ, ಆಲೋಚನೆಯಲ್ಲಿ ಕಾಂಟೆಂಪ್ಲೇಟ್ ಮಾಡಿ ನೋಡಿದರು. ಅದಕ್ಕೆ ಬೇರೆ ಬೇರೆ ವಿಜ್ಞಾನಗಳೆಲ್ಲ ಬಂತು, ಬೇರೆ ಬೇರೆ ತತ್ವಗಳು, ವೇದಾಂತಗಳ ಬಂತು. ಶಂಕರಾಚಾರ್ಯರ ಮೋಕ್ಷದ ಕಲ್ಪನೆ ಬೇರೆ, ರಾಮಾನುಜರ ಮೋಕ್ಷದ ಕಲ್ಪನೆ ಬೇರೆ. ಇವರೆಲ್ಲ ಕೂಡ ನಿದ್ದೆಯಲ್ಲಿ ಇದ್ದಂಥ ಸುಖವನ್ನು ಎಚ್ಚರದಲ್ಲಿ ಪಡೆಯೋದು ಹೇಗೆ ಅಂತಂಬುದು ಕಾಂಟೆಂಪ್ಲೇಟ್ ಮಾಡಿ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅದನ್ನು ನಾವು ಎಕ್ಸ್ಪೀರಿಯನ್ಸನ್ನು ಅವ್ರು ಹೇಳಿದ್ದನ್ನು ತಗೊಂಡು ನಾವು ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆದರೆ ಅದೇ ಮೋಕ್ಷ ಸಾಧನೆ, ಮೋಕ್ಷ ಮಾರ್ಗ. ಹಾಗಾಗಿ ಇದು ವಸ್ತು ಅಲ್ಲ. ಸೊ ಹಾಗಾಗಿ ನಾನು ಕೊಡೋ ಅಡ್ವೈಸ್ ಏನಂತಂದರೆ, ಮೋಕ್ಷ ಅಂತ ಅಂಬೋದು ಸದ್ಯಕ್ಕೆ ಪಕ್ಕಕ್ಕಿಟ್ಟು ಆ ಪ್ಲೇಸಲ್ಲಿ ಶಾಂತಿ ಅಂತ ಹಾಕ್ಕೊಳ್ಳಿ. ನಾನು ಮೋಕ್ಷ ಪಡೆಯೋದು ಹೇಗೆ ಅಲ್ಲ, ನಾನು ಶಾಂತಿ ಪಡೆಯೋದು ಹೇಗೆ. ಭಗವಂತ ನನಗೆ ಶಾಂತಿ ಕೊಡ್ತಾನೋ ಅಥವಾ ನಾನೇ ಶಾಂತಿ ತಗೊಳ್ಬೇಕು. ಶಾಂತಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಭಗವಂತ ಮಾಡ್ತಾನೆ, ಶಾಂತಿಯನ್ನು ನಾನೇ ತಗೊಳ್ಬೇಕು. ಹಾಗಾಗಿ ಮೋಕ್ಷ ಅಂತಂದರೆ ಅದೇನೊಂದು ಫಾರಿನ್ ಆಬ್ಜೆಕ್ಟ್ ಆಗ್ತದೆ. ಯಾಕೆಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮೋಕ್ಷ ಅಂತ ಅಂಬೋದಕ್ಕೆ ಅದೊಂದು ಲೊಕೇಶನು, ಅದೊಂದು ಪ್ಲೇಸು, ಅಲ್ಲಿ ಭಜನೆ ಮಾತ್ರ ಇರುತ್ತೆ, ದೇವ್ರು ಮಾತ್ರ ಇರುತ್ತೆ, ನಮಗೇನು ಬೇಕಾಗಿಲ್ಲ. ಇದೆಲ್ಲ ಕೂಡ ನಮಗೆ ಎಕ್ಸ್ಪೀರಿಯನ್ಸ್ ಆಗದಂಥ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾಗಿ ಶಾಸ್ತ್ರಗಳಲ್ಲಿ ಚೆನ್ನಾಗಿ ಹೇಳಿರ್ತಾರೆ, ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಹಾಗಾಗಿ ಅದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಮೋಕ್ಷ ಅಂತಂಬೋದಕ್ಕಿಂತಲೂ ಶಾಂತಿ ಅಂತ ಬದಲಾಗಿ, ಯಾಕೆಂದರೆ ಮೋಕ್ಷದ ಸಂಸ್ಕೃತದಲ್ಲಿ ಅರ್ಥ, ಎಟಮಲಾಜಿಕಲ್ ಮೀನಿಂಗ್ ಏನಂತಂದರೆ ಉತ್ಕೃಷ್ಟವಾದ ಶಾಂತಿ ಅಥವಾ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ. ಸಂಸ್ಕೃತದಲ್ಲಿ ನಾನಾರ್ಥಗಳು ಸಿಗ್ತದೆ. ಸೊ ಹೀಗೆ ಪುಣ್ಯ, ಮೋಕ್ಷ ಅಂತಂಬೋದು ಎರಡನ್ನ ನಾವು ಡಿಫೈನ್ ಮಾಡ್ಕೋಬೋದು. ಒಳ್ಳೆಯ ಪ್ರಶ್ನೆ. ಪ್ಲಸ್ ಇದರ ಬಗ್ಗೆ ನಾವು ಹಿಂದೆ ಮೋಕ್ಷ ಅಂತಂಬೋ ಪಾಠದಲ್ಲಿ ನಾವು ಇದರ ಬಗ್ಗೆ ವಿಸ್ತಾರವನ್ನು ನೋಡಿದ್ದೇವೆ. ಒಬ್ಬೊಬ್ಬರ ವೇದಾಂತದ ಹೆಂಗೆ ಬೆಳೆದು ಬಂತು, ಕ್ರಿಶ್ಚಿಯನ್ರ ಮೋಕ್ಷ ಅವರ ಕಲ್ಪನೆ ಏನು, ಇಸ್ಲಾಂ ಮೋಕ್ಷದ ಕಲ್ಪನೆ ಏನು, ಜೈನು, ಬುದ್ಧಿಸಮ್, ನಾಸ್ತಿಕರು, ತಾರ್ಕಿಕರು, ಮೀಮಾಂಸಕರು, ಇವರ ಮೋಕ್ಷಕರ ಕಲ್ಪನೆ ಏನಿತ್ತು ಅಂತಂಬುದನ್ನು ನಾವು ಒಂದು ಸೀರೀಸೇ ಮಾಡಿದ್ದೇವೆ. ಇದೇ ಮನಃಶಾಸ್ತ್ರದ ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ. ಸಾಧ್ಯವಾದರೆ ನಾನು ಈ ಕ್ಲಾಸಿನ ಡಿಸ್ಕ್ರಿಪ್ಷನಲ್ಲಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಅವರ ಕೊಟ್ಟು ಹೇಳಿದಂಥ ಪ್ರಶ್ನೆಗೆ ಒಂದು ಸಣ್ಣದ ಉತ್ತರ. ಇನ್ನು ನಾವು ಪಾಠಕ್ಕೆ ನಾವು ಮುಂದುವರೆದರೆ, ಕಳೆದ ಬಾರಿ ಭಗವದ್ಗೀತೆ ಪಾಠದಲ್ಲಿ ನಾವು ಭಗವಂತ ಹೇಳಿದ್ದನ್ನು ನೋಡಿದ್ವಿ. ಮನುಷ್ಯ ಇಲ್ಲಿ ಅದೇ ಭಗವಂತ ಹೇಳೋದು ಅದೇ, ಶಾಂತಿಯಾಗಿರಬೇಕಾದ್ರೆ ಏನು ಮಾಡಬೇಕು. ನಾವು ಮೋಕ್ಷ ಅಂತಂದರೆ ಶಾಂತಿಯನ್ನು ಪಡಿತಾ ಹೋಗಬೇಕು ಅಂತ ಹೇಳಿದ್ನಲ್ಲ, ಆ ಶಾಂತಿಯನ್ನು ಹೇಗೆ ಪಡಿಬೇಕು ಅಂತಂಬೋದು ಕೃಷ್ಣ ಇಲ್ಲಿ ಹೇಳ್ತಾನೆ. ತೃಪ್ತಿ ಇರಬೇಕು, ಕಂಟೆಂಟ್ಮೆಂಟ್. ಎದುರ್ಚಾಲಾಭ ಮುಂದೆ ಬರುತ್ತೆ. ತೃಪ್ತಿ ಇರಬೇಕಾದ್ರೆ ಮೊದಲು ಬೇಕು ಬೇಡಗಳ ಪಟ್ಟಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಅಂದರೆ ಏನು, ಈ ಸುಖ ದುಃಖ ಏನಿದೆ ನಮಗೆ ಜೀವನದಲ್ಲಿ, ಸುಖಕ್ಕಿಂತಲೂ ದುಃಖ ಜಾಸ್ತಿ ಇದೆ. ಫಸ್ಟು ಅದನ್ನು ನ್ಯೂಟ್ರಲೈಸ್ ಮಾಡೋಣ. ಒಂದು ಯೂನಿಫಾರ್ಮ್, ಒಂದು ಈಕ್ವಲಿಬ್ರಿಯಮ್ ಕಂಡೀಷನ್ ತರೋಣ. ಏನು ಮಾಡಬೇಕು, ದುಃಖವನ್ನು ಕಡಿಮೆ ಮಾಡಬೇಕಾದ್ರೆ ಇರುವಂಥ ಮಾರ್ಗ ಏನಂತಂದರೆ, ನಾವು ಬಯಸಿದ್ದೆಲ್ಲ ಸಿಗತ್ತೆ ಅಂತಂಬ ಗ್ಯಾರಂಟಿ ಇಲ್ಲ. ಸಿಗಬೇಕು ಅಂತಂದರೆ ಪುಣ್ಯ ಇರಬೇಕು. ಬಯಸಿದ್ದೆಲ್ಲವೂ ಸಿಗಬೇಕು ಅಂತಂದರೆ ಪುಣ್ಯ ಬಿಟ್ಟರೆ ಇನ್ನೇನಿರಬಾರ್ದು. ಅದು ಯಾರಿಗಿರುತ್ತೆ ಅಂದರೆ ದೇವತೆಗಳಿಗೆ ಮಾತ್ರ ಇರುತ್ತೆ. ದೇವತಾ ಶರೀರವನ್ನು ಪಡೆದವರು, ನಿಮಗೆ ಪುಣ್ಯ ಮಾತ್ರ ಇದೆ, ಎಳ್ಳಷ್ಟು ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತಂದರೆ ನಿಮಗೆ ದೇವತಾ ಶರೀರದಲ್ಲಿ ಭಗವಂತ ಹುಟ್ಟಿಸ್ತಾನೆ. ಅದಕ್ಕೆ ಅವರಿಗೆ ಏಜ್ ಆಗ್ತಾ ಹೋಗ್ತಾ ಒಂದು ಏಜಲ್ಲಿ ಶರೀರ ನಿಂತು ಬಿಡ್ತದೆ. ನಮಗೆ ಸಣ್ಣದಿಂದ ದೊಡ್ಡವರಾಗಿ ಮತ್ತೆ ಮುದುಕರಾಗ್ತೇವೆ, ಅವರಿಗೆ ಆ ಥರ ಇಲ್ಲ. ಸುಖವನ್ನು ಮಾತ್ರ ಪಡಲಿಕ್ಕೆ ಬೇಕಾದಂಥ ಶರೀರವನ್ನು ಕೊಡ್ತಾನೆ. ಆದರೆ ಮನುಷ್ಯನಿಗೆ ಹಾಗಿಲ್ಲ, ಸುಖದ ಜೊತೆ ದುಃಖ ಕೂಡ ಇರುತ್ತೆ. ಹಾಗಾಗಿ ನಾವು ಅಂದುಕೊಂಡಿದ್ದೆಲ್ಲ ಬರಲ್ಲ, ಯಾಕಂದರೆ ಪಾಪ ಕೂಡ ಇರೋದ್ರಿಂದ ಕಷ್ಟಗಳು ಬರುತ್ತೆ. ಕಷ್ಟಗಳು ಇದೆ ಅಂತ ನಮಗೂ ಗೊತ್ತಿದೆ. ಹಾಗಾಗಿ ಬೇಕು ಬೇಡಗಳ ವಿಚಾರದಲ್ಲಿ ಆ ಪಟ್ಟಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆದಷ್ಟು ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ, ರೆಗ್ಯುಲೇಟ್ ಆಗತ್ತೆ. ಮತ್ತು ಮೊದಲು ನಾವು ನಮ್ಮ ಚಿತ್ತವನ್ನು ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಅಂದರೆ ಯಾವುದು ಬೇಕು, ಯಾವುದು ನಮ್ಮ ಕೈಲಾಗ್ತದೆ, ಯಾವುದು ನನಗೆ ಇಂಪಾರ್ಟೆಂಟಾಗಿ ಬೇಕೋ ಅದನ್ನೇ ಬಯಸಬೇಕು. ಆವಾಗ ಪುಣ್ಯ ಅದಕ್ಕೆ ಮಾತ್ರವೇ ನಾವು ಬಳಸ್ಬೋದು, ಈಸಿಯಾಗಿ ನಮಗೆ ಸಿಗತ್ತೆ. ಎಲ್ಲ ತಕ್ಕೂ ಬಳಸ್ಬಿಟ್ಟಿವಿ ಅಂದ್ಕೊಳ್ಳಿ, ಉಪಯೋಗ ಇಲ್ಲಂಗಾಗ್ತದೆ. ಸೊ ಹಿಂದಿನ ನಾವೆಷ್ಟೋ ಆಶೆಗಳು ಮಾಡಿರ್ತೇವೆ. ಹಿಂದಿನ ಆಶೆಗಳು
ಮರುಕಳಿಸದಂತೆ ನೋಡಿಕೊಳ್ಳಿ. ಈಗ ಸದ್ಯಕ್ಕೆ ಈಗ ಮಾತ್ರ ಪಟ್ಟಿ ಮಾಡೋದು ಕಡಿಮೆ ಅಲ್ಲ, ಈಗ ಆಸೆ ಇಲ್ಲ, ಹಿಂದೆ ಏನೋ ಆಸೆ ಇತ್ತಲ್ವ, ಚಿಕ್ಕಂದಾಗ ಏನೋ ಆಸೆ ಮಾಡಿರ್ತೇವೆ. ಆ ಆಸೆಗಳನ್ನು ಕೂಡ ಮತ್ತೆ ಮರುಗಳಿಸಿದ್ರೆ ಏನಾಗ್ತದೆ, ಮತ್ತೆ ಪಟ್ಟಿ ದೊಡ್ಡದಾಗ್ತದೆ. ಸೊ ಕಂಡೆನ್ಸ್ ಮಾಡಿಕೊಳ್ಳಿ ಅಂತಾರೆ. ಭೂತಕಾಲವನ್ನು ಮತ್ತೆ ಕೆದಕಬೇಡಿ, ಆಗೋಗಿದ್ದನ್ನು ಮತ್ತೆ ಕೆದಕ್ಲಿಕ್ಕೆ ಹೋಗಬೇಡಿ, ಅದನ್ನು ಪೂರ್ತಿ ಬಿಟ್ಟು ಬಿಡು. ಹಾಗೂ ಮನಸ್ಸು ವರ್ತಮಾನ ಕಾಲದಲ್ಲಿ ಬೇಕು ಬೇಡಗಳ ಕಡೆ ಹರಿಯದಂತೆ ಮಾಡು ಅಂತ ಹೇಳಿ ಭಗವಂತ ಕಳೆದ ಬಾರಿ ನಮಗೆ ಹೇಳಿದ್ದನ್ನು ನಾವು ನೋಡಿದ್ವಿ. ಈ ಬಾರಿ ಭಗವಂತ ಹೇಳ್ತಾನೆ, ಹೇಗೆ ಹಂಗೆ ಸಾಧ್ಯ ಆಗ್ತದೆ ಅಂತಂದಾಗ, ಒಂದು ವೇಳೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದರೆ, ಅಂದರೆ ಒಂದು ವೇಳೆ ನಾವು ನಮ್ಮ ಪಟ್ಟಿಯನ್ನು ಕಡಿಮೆ ಮಾಡಿಕೊಂಡು ಸಂತೋಷವನ್ನು ಕೂಡ ಜನರೇಟ್ ಮಾಡಿಕೊಳ್ಳೋ ಸ್ಥಿತಿ ಬಂದರೆ, ಒಂದು ವೇಳೆ ಆ ಸ್ಥಿತಿ ಹೇಗಿರುತ್ತೆ ಅಂತ, ಮನುಷ್ಯ ಹೇಗಿರ್ತಾನೆ ಅಂತಂಬುದು ಕೂಡ ಭಗವಂತ ಇಲ್ಲಿ ವರ್ಣನೆ ಮಾಡ್ತಾನೆ. ಆಶೆಗಳು ಕಡಿಮೆ ಮಾಡಿಕೊಂಡ್ವಿ, ಇನ್ನು ಭೂತಕಾಲದಲ್ಲಿ ಎಷ್ಟೋ ಆಶೆಗಳಿರ್ತವೆ. ನಾನು ಮಾಡದಿದ್ರು ನಮ್ಮ ಮನೆಯವರು, ನೀನು ಹೀಗಾಗಬೇಕು ಅಂದ್ಕೊಂಡೆ, ಹಾಗಾಗಬೇಕು ಅಂತ ಅಂದ್ಕೊಂಡೆ, ಆಶೆಗಳಿರ್ತವೆ. ಒಬ್ಬನಂತಾನೆ, ನಾನು ಕೂಡ ನಮ್ಮ ಅಪ್ಪನ ಥರ ಡಾಕ್ಟರ್ ಆಗಿದ್ರೆ ಚೆನ್ನಾಗಿರುತ್ತೆ, ನಂಗೊಂದು ಆಶೆ ಇದೆ ಅಂತ ಕೇಳಿ. ನಿಮ್ಮಪ್ಪ ಡಾಕ್ಟ್ರ್ ಅಂದರೆ, ಇಲ್ಲ ಅವರು ಕೂಡ ಅವರಪ್ಪನ ಥರ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಅವರು ಆಗಲಿಲ್ಲ. ಈ ಥರ ಬೈಕೆಗಳು ಜಾಸ್ತಿ ಇರ್ತವೆ ಮನುಷ್ಯ. ಸಾಧ್ಯವಾದಷ್ಟು ನಮ್ಮ ಅನುಭವಕ್ಕೆ ಬಂದು ಸಣ್ಣ ಸಣ್ಣ ಬೈಕೆಗಳನ್ನ ಇಟ್ಕೊಳ್ಬೇಕು. ದೊಡ್ಡ ಬೈಕೆಗಳನ್ನ ಇಟ್ಕೊಂಡ್ರೆ ಏನಾಗ್ತದೆ ಅಂದರೆ, ಈಡೇರದೇ ಇದ್ದಾಗ ನಾವು ಅದನ್ನು ಎಷ್ಟು ಹಚ್ಚಿಕೊಂಡಿದ್ದೇವೋ ಅದಕ್ಕೆ 10 ಟೈಮ್ಸ್ ದುಃಖ ಕೊಡುತ್ತೆ. ಅದಕ್ಕೆ ನಾವು ಸಿದ್ಧರಾಗಿರಬೇಕು. ನಾವು ಸುಖಕ್ಕೆ ಪ್ರಿಪೇರ್ ಆಗಿರ್ತೇವೆ, ದುಃಖಕ್ಕೆ ನಾವು ಎಂದಿಗೂ ಪ್ರಿಪೇರ್ ಆಗಲ್ಲ. ಅದಕ್ಕೆ ನಮ್ಗೆ ಏನಾಗುತ್ತೆ, ದುಃಖ ಬಂದಾಗ ಬರೋದಕ್ಕಿಂತ ಮುಂಚಿತವಾಗಿ ಭಯ ಶುರುವಾಗ್ತದೆ. ಬಂದ ಮೇಲೆ ಇನ್ನು ಶೋಕ, ಅದನ್ನು ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ನಮಗೆ ಇಂಪಾರ್ಟೆಂಟಾಗಿ ಏನು ಬೇಕು ಅದರಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋಣ, ಎಲ್ಲದರಲ್ಲಿ ತಲೆ ಹಚ್ಕೊಳ್ಳೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ವೇಳೆ ನಮ್ಮ ಬೈಕೆಗಳನ್ನು ನಿಯಂತ್ರಣ ಮಾಡಿಕೊಂಡು, ಹಿಂದೆ ನಾವು ಭೂತಕಾಲದಲ್ಲಿ ಏನೋ ಬೈಕೆಗಳನ್ನು ಮಾಡಿದ್ದೇವೆ ಅದನ್ನು ಕೂಡ ಮತ್ತೆ ರಿಪೀಟ್ ಆಗಲಾರ್ದೆ ನೋಡಿಕೊಂಡರೆ ಆಗಿನ ಸ್ಥಿತಿ ಹೇಗಿರುತ್ತೆ ಅಂತ ಕೃಷ್ಣ ವರ್ಣನೆ ಮಾಡ್ತಾನೆ. ಯದೃಚ್ಛಾಲಾಭ ಸಂತುಷ್ಟೋ. ಒಂದು ವೇಳೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದಾಗ ಕಾಣುವಂಥ ಮುಖ್ಯ ಲಕ್ಷಣದ ಬಗ್ಗೆ ಕೃಷ್ಣ ವಿವರಿಸ್ತಾನೆ. ಜೀವನದಲ್ಲಿ ತೃಪ್ತಿಯನ್ನು ಸಾಧಿಸಿದವನಿಗೆ ಏನಾದರೂ ಸಿಕ್ಕಿದರೆ ಅದರಲ್ಲೇ ಸಂತೋಷವಾಗ್ತದೆ. ಅವನೇನು ಬೈಕೆ ಪಟ್ಟಿಲ್ಲ, ಬೇಕು ಅಂತ ಬಯಸಲಿಲ್ಲ, ಆದರೆ ಸಿಕ್ಕಿದರೆ ತುಂಬ ಸಂತೋಷ ಪಡ್ತಾನೆ. ಅವನಿಗೆ ಮತ್ತೆ ಸಿಕ್ಕಿದ ಮೇಲೆ ಸಿಕ್ಕಿದ್ದು ಸಾಲದು, ಇನ್ನು ಸ್ವಲ್ಪ ಬೇಕಾಗಿತ್ತು, ಇನ್ನೇನೋ ಸಿಗಬೇಕಾಗಿತ್ತು, ಇದು ಬೇಡ, ಈ ಥರ ಅಲ್ಲ ಅಂತ ಅವನ ಮನಸ್ಸಿನಲ್ಲಿ ಬಯಸುವುದಿಲ್ಲ. ಒಂದು ಹಸಿದವನಿಗೇನು ಬೇಕು, ಅನ್ನ ಬೇಕು, ಅದರಲ್ಲಿ ರುಚಿ ಇದೆಯಾ, ಈ ಐಟಮ್ ಇದೆಯಾ ಅಂತ ನೋಡಲ್ಲ ಅವನು. ಯಾವುದೋ ಒಂದು ಇದ್ದರೆ ಸಾಕು. ಎಷ್ಟು ಆನಂದ ಆಗ್ತದೆ. 10 ದಿನ ಊಟ ಇಲ್ಲದವನಿಗೆ, ವಿದೇಶಕ್ಕೆಲ್ಲೋ ಹೋಗಿರ್ತೇವೆ, ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ನಮ್ಮ ಭಾರತೀಯ ಊಟ ಸಿಕ್ಕಿದ್ರೆ ಎಷ್ಟು ಆನಂದ ಪಡ್ತೇವೆ ನಾವು. ಆ ಥರ ಆನಂದ ಪಡ್ತಾನೆ. ಆದರೆ ಇನ್ನು ನನಗೆ ಸಿಕ್ಕಿದ್ದು ಸರಿ ಹೋಗಲಿಲ್ಲ, ಅಥವಾ ಇನ್ನು ಸ್ವಲ್ಪ ಇದ್ದರೆ ಚೆನ್ನಾಗಿತ್ತು ಅಂತ ಬಯಸುವುದಿಲ್ಲ. ಯಾಕೆಂದರೆ ನಮಗೆ ಏನು ಸಿಕ್ಕಿದ್ರೂ ಕೂಡ ಅದು ಭಗವಂತನ ಇಚ್ಛೆಯಿಂದಲೇ ಆಗುತ್ತೆ. ಎಕ್ಸ್ಟರ್ನಲ್ಲಿ ನಾವು ಏನು ಪಡೆದ್ರೂ ಕೂಡ ಅದು ಭಗವಂತನ ಅನುಗ್ರಹವೇ. ಉದಾಹರಣೆಗೆ ಉದ್ಯೋಗ ಪ್ರತಿಭೆ ಇದ್ದವರಿಗೆಲ್ಲ ಕೂಡ ಉದ್ಯೋಗ ಸಿಗುತ್ತಾ? ಸಿಗೋದಿಲ್ಲ. ಎಲ್ಲರೂ ಓದ್ಕೊಂಡಿರ್ತಾರೆ, ಎಲ್ಲರೂ ಇಂಜಿನಿಯರಿಂಗಲ್ಲಿ ಗ್ರ್ಯಾಜುಯೇಟ್ ಆಗಿರ್ತಾರೆ, ಎಲ್ಲರಿಗೂ ಉದ್ಯೋಗ ಸಿಗುತ್ತಾ? ನೋಡಿ, ಈ ಬ್ಲಿಂಕಿಟ್ಟು, ಜೊಮ್ಯಾಟೊ ಇದರಲ್ಲೆಲ್ಲ ಕೂಡ ಎಷ್ಟೋ ಜನ ಓದಿಕೊಂಡವರು ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಉದ್ಯೋಗ ಸಿಗುವುದಿಲ್ಲ, ಏನು ಮಾಡ್ತಾರೆ ಪಾಪ. ಉದ್ಯೋಗ ಇದ್ದವರಿಗೆಲ್ಲ, ಓದಿದ್ದವರಿಗೆಲ್ಲ ಕೂಡ ಉದ್ಯೋಗ ಸಿಗುವುದಿಲ್ಲ. ಆದ್ದರಿಂದ ಸಂಬಳ ಸಿಗುವುದು ಎಲ್ಲ ಕೂಡ, ಉದ್ಯೋಗ ಸಿಗುವುದೆಲ್ಲ ಕೂಡ ಭಗವಂತನ ಇಚ್ಛೆಯಿಂದ. ಅಂದರೆ ಏನು, ಪುಣ್ಯ ಇದ್ದರೆ ಅಂತ ಮಾತ್ರ. ಪುಣ್ಯ ಇದ್ದರೆ ಸಿಗತ್ತೆ. ಪುಣ್ಯದ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಹಣದ ಬ್ಯಾಲೆನ್ಸ್ ಕೂಡ ನಮಗೆ ಬರೋದಿಲ್ಲ. ಆದ್ದರಿಂದ ಎಲ್ಲವೂ ಭಗವಂತನ ಸಂಕಲ್ಪ ಅಂತ ತಿಳಿದು ನಿಸ್ವಾರ್ಥ ಕರ್ಮದಲ್ಲೇ ತೊಡಗಿದಾಗ ಮನಸ್ಸು ನಿರ್ಮಲವಾಗುತ್ತೆ. ಈ ಸ್ಥಿತಿಯಲ್ಲಿ ಮನುಷ್ಯನಿಗೆ ಅಹಂಕಾರ ಎಂದೂ ಕೂಡ ಹತ್ತಿರ ಬರೋದಿಲ್ಲ. ಅದು ಬಡತನ ಆಗಿರ್ಬೋದು, ಶ್ರೀಮಂತನ ಆಗಿರ್ಬೋದು, ನಾವು ಹುಟ್ಟುವ ಮನೆ ಆಗಿರ್ಬೋದು, ಯಾವುದೂ ಕೂಡ ನಮ್ಮ ಕೈಯಲ್ಲಿಲ್ಲ. ಎಲ್ಲವೂ ಈಶ್ವರ ಇಚ್ಛೆ. ಈಶ್ವರ ಇಚ್ಛೆ ಅಂದರೆ ತನಗಿಷ್ಟ ಬಂದಂಗೆ ಕೊಡ್ತಾನೆ ಅಂತಲ್ಲ, ನಾವು ಏನು ಪುಣ್ಯ ಮಾಡಿದ್ದೇವೋ ಅದಕ್ಕೆ ತಕ್ಕಂತೆ ಆತ ವ್ಯವಸ್ಥೆ ಮಾಡ್ತಾನೆ. ಆದರೆ ನಾವು ಏನು ಪುಣ್ಯ ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ, ಆ ಪುಣ್ಯದಿಂದ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಕೂಡ ವ್ಯವಸ್ಥೆ ಮಾಡೋನು ಭಗವಂತನೇ.
ಈ ಥರ ನಾವು ಎಲ್ಲ ತಿಳ್ಕೊಂಡು ಬದುಕುವುದು ಯಥಚಿತ್ಮನಾಗುವುದು ಅಂತ ಅರ್ಥ. ಯಥಚಿತ್ತಾತ್ಮ ಅಂದರೆ ಚಿತ್ತದಲ್ಲಿ ಏನಿದೆ ಅದು ಹಾಗೇ ನಡೀಲಿ, ಹೊಸದಾಗಿ ಏನು ಬಯಸಬೇಡ. ಬಂದಿದ್ದು ಬರಲಿ, ಬಂತ ಭಗವಂತನ ಅನುಗ್ರಹ ಸಿಕ್ಕಿತು, ಬರಲಿಲ್ವಾ ಭಗವಂತನ ಅನುಗ್ರಹ ಸಿಗಲಿಲ್ಲ, ಮುಗಿದೋಯ್ತು. ಎರಡಕ್ಕೂ ತಲೆಗೆಡಿಸಿಕೊಳ್ಳಬೇಡ ಅಂತ ಹೇಳ್ತಾನೆ. ಹಗಲು ರಾತ್ರಿ, ಲಾಭ ನಷ್ಟ, ಸೋಲು ಗೆಲುವು, ಹುಟ್ಟು ಸಾವು, ಹೀಗೆ ಎಲ್ಲ ಕೂಡ ಜೀವನದಲ್ಲಿ ದ್ವಂದ್ವಗಳು ಬರ್ತದೆ. ಒಂದು ಬೇಕು ಅಂದರೆ ಇನ್ನೊಂದು ಬಿಡೋಕ್ಕಾಗಲ್ಲ. ಸುಖಕ್ಕೊಂದೇ ಪ್ರಿಪೇರ್ ಆಗ್ತೀನಿ ಅಂತಂದರೆ ಸಾಧ್ಯ ಆಗೋದಿಲ್ಲ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ, ಸುಖ ದುಃಖೇ ಮನುಷ್ಯಾಣಾಂ ಚಕ್ರವತ್ ಪರಿವರ್ತಿತ. ಸುಖ ಆದಮೇಲೆ ದುಃಖ ಬರುತ್ತೆ, ದುಃಖ ಆದಮೇಲೆ ಸುಖ ಬರ್ತದೆ. ಇದು ಚಕ್ರದಂತೆ ಪರಿವರ್ತನೆ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಮನುಷ್ಯನಿಗೆ. ನನಿತ್ಯಂ ಲಭತೆ ಸುಖಂ, ನನಿತ್ಯಂ ಲಭತೆ ದುಃಖಂ. ಸುಖ ಇವರಿಗೆ ಮಾತ್ರ, ಇವರಿಗೆ ಸುಖ ಮಾತ್ರ ಅಂತ ಯಾರಿಗೂ ಇಲ್ಲ. ಸುಖ ಇದ್ದವರಿಗೆಲ್ಲ ದುಃಖ ಇದೆ. ಇವರಿಗೆ ದುಃಖ ಮಾತ್ರ. ನಾವು ಚಿಕ್ಕದಾಗಿಂದ ನಾವು ಬರೀ ಕಷ್ಟವೇ ರೀ, ನಮ್ಮ ಜೀವನದಲ್ಲಿ ನಾವು ಸುಖ ಪಟ್ಟದ್ದೇ ಇಲ್ಲ ಅಂತ ಎಷ್ಟೋ ಜನ ಹಿರಿಯರು ಹೇಳ್ತಾರೆ. ಅದು ಸುಳ್ಳು. ಸುಖ ಇದೆ, ಬರೀ ದುಃಖ ಬರೀ ಸುಖ ಅಂತ ಯಾರಿಗೂ ಕೂಡ ಮನುಷ್ಯನಿಗಿರಲ್ಲ. ಬರೀ ದುಃಖ ಇರೋದು ಪ್ರಾಣಿಗಳಿಗೆ, ಪಶು ಪಕ್ಷಾದಿಗಳಿಗೆ, ಅವುಗಳ ಸುಖ ಇರಲ್ಲ. ಮನುಷ್ಯ ಅಂತಂದರೆ ಸುಖ ಇದ್ದೇ ಇರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಬರುವಂಥ ದ್ವಂದ್ವಗಳಿಗೆ ಪ್ರಿಪೇರ್ ಆಗು. ಸುಖ ಬಂತ, ನೆಕ್ಸ್ಟ್ ದುಃಖ ಬಂದೇ ಬರುತ್ತೆ, ಪ್ರಿಪೇರ್ ಆಗು, ಹಾರಾಡಬೇಡ ಅಂತ ಹೇಳ್ತಾರೆ. ನಾವು ಈ ದ್ವಂದ್ವದ ನಡುವೆಯೇ ಬದುಕಬೇಕು. ಹಗಲು ರಾತ್ರಿಗೆ ನಾವು ಹೇಗೆ ಹೊಂದಿಸಿಕೊಳ್ಳುಕೊಂಡು ಬದುಕ್ತೀವೋ ಹಾಗೆ ಇತರ ದ್ವಂದ್ವಗಳ ಆಘಾತಕ್ಕೆ ಕೂಡ ಒಳಗಾದಾಗ ನಾವು ಆ ರೀತಿ ಬದುಕೋದು ಕಲಿಬೇಕು. ಹಗಲಾಯ್ತು ಅಂದ್ರೆ ರಾತ್ರಿ ಆಯ್ತು ಅಂದ್ಕೊಳ್ಳಿ, ನಾವೇನು ತಲೆ ಕೆಡಿಸ್ಕೊಳ್ತೀವಿ, ಮತ್ತೆ ಹಗಲು ಬರುತ್ತೆ, ಯಾಕೆ ಚಿಂತೆ ಮಾಡಬೇಕು? ಅದೇ ಅಷ್ಟೇ, ದುಃಖ ಬಂತ ಮತ್ತೆ ಸುಖ ಬಂದೇ ಬರುತ್ತೆ. ಆದರೆ ಭಯ ಆಗ್ತದೆ ದುಃಖ ಬಂದಾಗ. ಯಾಕೆಂದರೆ ಈ ದುಃಖ ನನ್ನ ಹತ್ರನೇ ಇದ್ದು ಬಿಡ್ತದೇನೋ, ಇನ್ನು ನನ್ನ ಜೀವನದಲ್ಲಿ ನಾನು ಸುಖ ಪಡಲಿಕ್ಕೆ ಆಗೋದಿಲ್ಲವೇನೋ ಅಂತ ಒಂದು ಭ್ರಮೆಯಲ್ಲಿ ಬದುಕ್ತೇವೆ. ಆ ರೀತಿ ಮನುಷ್ಯ ಅಂತ ಅಂದಮೇಲೆ ಆ ರೀತಿ ಇರಲ್ಲ. ಸುಖ ಬರುತ್ತೆ, ಸುಖದ ಜೊತೆ ದುಃಖ ಬರುತ್ತೆ. ದುಃಖ ಜಾಸ್ತಿ ಬೇಡ ಅಂತ ಯಾರಿಗಾನ ಇದ್ದರೆ ಸುಖವನ್ನು ಕೂಡ ನೀವು ಬೇಡ ಅಂತ ಅಂದುಕೊಳ್ಳಿ, ಅವ ದುಃಖ ಜಾಸ್ತಿ ಬರೋದಿಲ್ಲ. ಅದೊಂದೇ ಮಾರ್ಗ ಮನುಷ್ಯನಲ್ಲಿರುವಂಥದ್ದು. ಸುಖ ಜಾಸ್ತಿ ಬೇಕು ಅಂತ ಬಯಸಿದರೆ ದುಃಖ ಕೂಡ ಜಾಸ್ತಿ ಬರುತ್ತೆ. ಪ್ರಿಪೇರ್ ಆಗಿ. ಇದೆಲ್ಲ ನಮಗೆ ಅನುಭವಕ್ಕೆ ಬರುವಂಥದ್ದೇ, ಹೊಸ ವಿಷಯ ಏನೂ ಅಲ್ಲ. ನಾವು ಎಷ್ಟೋ ಜನಕ್ಕೆ ಪಾಪ ಗೊತ್ತಿದೆ, ಶ್ರೀಮಂತರನ್ನು ಕೇಳಿ. ನಾವು ಹಿಂದೆ ಬಡತನದಲ್ಲಿದ್ವಿ, ಒಂದೇ ಮನೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಎಲ್ಲ ಒಂದೇ ರೂಮಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊತ ಆರಾಮ ಮಲಗಿದ್ವಿ. ಆದರೆ ಈಗ ಇಲ್ಲ, ನಾನೊಂದು ಕೋಣೆ, ಹೆಂಡತಿ ಒಂದು ಕೋಣೆ, ಮಕ್ಕಳೊಂದು ಕೋಣೆ. ಮಕ್ಕಳ ಪುಣ್ಯ, ನಾವು ಒಂದೇ ಮನೆಯಲ್ಲಿರೋದು ಪುಣ್ಯ. ಅವರೇನೋ ವಿದೇಶದಲ್ಲಿದ್ದು ನೋಡಲಿಕ್ಕಾಗದೆ ಬೇಲ್ ಮೇಲೆ ಬಂದಾಗ ಆವಾಗ ಭಾರತಕ್ಕೆ ಬಂದು ಅಪ್ಪ ಅಮ್ಮನ ನೋಡಿ ಅವರಿಗೆ ಬೇಕಾದಂಥ 4 ವಸ್ತುಗಳು ಅಲ್ಲಿಂದ ಹಿಡ್ಕೊಂಬಂದು ಕೊಡುವಂಥ ಸುಖ ಇವತ್ತಿನ ಸ್ಥಿತಿ. ಸೊ ಹಿಂದೆ ದುಡ್ಡಿಲ್ಲದಾಗಿ ಚೆನ್ನಾಗಿತ್ತು ರೀ, ಆನಂದವಾಗಿದ್ವಿ. ದುಡ್ಡಿಲ್ಲದವನು ಕೇಳಿ ಏನು ಕಷ್ಟ ಇದೆ, ಅವನಿಗೆ ನೋಡಿ ಶ್ರೀಮಂತನಾಗಿದ್ದಾನೆ, ದುಡ್ಡಿರ್ಬೇಕ್ರಿ ಅಂತ ಹೇಳ್ತಾರೆ. ಯಾರಿಗೆ ಯಾವುದು ಇಲ್ಲವೋ ಅದರ ಬಗ್ಗೆ ಮನುಷ್ಯ ಚಿಂತೆ ಮಾಡ್ತಾನೆ. ಕೆಲವರಿಗೆ ದುಡ್ಡಿಲ್ಲದ ಚಿಂತೆ, ಕೆಲವರಿಗೆ ದುಡ್ಡಿದ್ದು ಕಷ್ಟ ಇದೆ, ಆ ಕಷ್ಟ ಬೇಡ ಅಂತ ಅಂಬು ಚಿಂತೆ. ಈಗ ಪಡ್ತಾ ಇರೋ ಕಷ್ಟ ಹಿಂದೆ ಇದ್ದಿಲ್ಲ, ಹಿಂದೆ ಆರಾಮಾಗೇ ಇದ್ದೆ. ಈಗ ಬೇಕಾದಷ್ಟು ಶ್ರೀಮಂತಿಗೆ ಸಂಪಾದನೆ ಮಾಡಿದ ಮೇಲೆ ಎಲ್ಲ ಮಾನಸಿಕ ಕಾಯಿಲೆಗಳು ಶುರು ಆಯಿತು. ದುಡ್ಡಿಲ್ಲದಾಗ ದೇಹ ಕಷ್ಟಪಡುತ್ತೆ, ದುಡ್ಡಿದ್ದಾಗ ಮನಸ್ಸು ಕಷ್ಟಪಡುತ್ತೆ. ಇಷ್ಟೇ ಡಿಫ್ರೆನ್ಸ್. ನಿಮಗೆ ಯಾವುದೇ ಶ್ರೀಮಂತರನ್ನು ಸ್ವಲ್ಪ ಕೆದಕಿ ಫಿಲಾಸಫಿ ಹೊರಗೆ ಬರ್ತದೆ, ದ್ವಂದ್ವ. ಹಾಗಾಗಿ ದುಃಖ ಪಡಬೇಡ ಅಂತ ಅನ್ಸ್ಕೊಳ್ಬೇಕಾದ್ರೆ ಸುಖವನ್ನು ನಾವು ತ್ಯಾಗ ಮಾಡಬೇಕಾಗತ್ತೆ. ಸುಖ ಎಷ್ಟಿದೆಯೋ ದುಃಖ ಅದಕ್ಕಿಂತಲೂ ಜಾಸ್ತಿಯಾಗೇ ಇರುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ತುಂಬ ಎಕ್ಸಾಗರೇಟ್ ಮಾಡಿ ನೋಡ್ತದೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾವು ಈ ದ್ವಂದ್ವದ ನಡುವೆಯೇ ಬದುಕಬೇಕು. ಹಗಲು ರಾತ್ರಿಗೆ ನಾವು ಹೇಗೆ ಹೊಂದಿಸಿಕೊಂಡು ಬದುಕ್ತೀವೋ ಹಾಗೆ ಇತರ ದ್ವಂದ್ವಗಳ ಬಂದಾಗ ಕೂಡ ಅದೇ ರೀತಿ ಆಘಾತ ಬಂದಾಗ, ತೊಂದರೆ ಆದಾಗ ಇದೇ ರೀತಿ ಕಲಿ ಅಂತ ಹೇಳ್ತಾನೆ. ಈ ಸ್ಥಿತಿಯಲ್ಲಿ ಒಂದು ವೇಳೆ ನಾವು ಈ ರೀತಿ ಪ್ರಿಪೇರ್ ಆಗಿಬಿಟ್ರೆ ಆ ಸ್ಥಿತಿಯಲ್ಲಿ ಏನಾಗುತ್ತೆ, ಯಾವುದೋ ಒಂದು ನಮಗೆ ಸಿಕ್ಕಿದೆ ಅಂದ್ಕೊಳ್ಳಿ, ದುಃಖ ಇಲ್ಲ, ಸುಖ ಇಲ್ಲ, ಸಿಗಲೇ ಇಲ್ಲ, ದುಃಖ ಇಲ್ಲ, ಸಿಕ್ಕಾಗ ಹಾರಾಟ ಇಲ್ಲ. ಎರಡೂ ಸ್ಥಿತಿಯೂ ಕೂಡ ಏಕರೂಪವಾಗಿರುತ್ತೆ. ನಾವು ಯಾವುದನ್ನ ಒಂದು ಬಯಸಿಲ್ಲ ಅಂದ್ಕೊಳ್ಳಿ, ಸಿಕ್ಕಿದ್ರೆ ಸಂತೋಷ, ಸಿಗಲಿದ್ರು ಏನು ಸಂತೋಷ, ಏನು ತೊಂದರೆ ಇಲ್ಲ. ನಾವು ಸರ್ಕಾರಕ್ಕೆ ಓಟ್ ಹಾಕ್ತೀವಲ್ಲ, ನಾವು ಓಟ್ ಹಾಕಿದ ಪಾರ್ಟಿ ಗೆದ್ದರೆ ಸಂತೋಷ, ಗೆಲ್ಲದಿದ್ರು ಕೂಡ ಸಂತೋಷ, ಏನು ನಿರ್ಲಿಪ್ತವಾಗೇ ಇರ್ತೇವೆ. ಯಾಕೆಂದ್ರೆ ಯಾರು ಬಂದರೂ ಏನು ಮಾಡಲ್ಲ ಅಂತೇಳಿ ನಮಗೆ ಗೊತ್ತಿದೆ. ಆ ರೀತಿ ತಟಸ್ಥತೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ದ್ವಂದ್ವಾತೀತನಾಗಿ ಬದುಕುವಾಗ ನಮಗೆ ಒಂದು ಸಮಸ್ಯೆ ಬರುತ್ತೆ. ಅಂದರೆ
ಬಂದರೂ ಪರವಾಗಿಲ್ಲ, ಬರದೇ ಇದ್ರೂ ಪರವಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಆಗೂ ಕೂಡ ನಮಗೊಂದು ತೊಂದರೆ ಇದು ಏನಂತಂದರೆ, ಇದ್ದದ್ದು ಸಾಕು ಅಂತ ನಮ್ಮಷ್ಟಕ್ಕೆ ನಾವು ಬದುಕ್ತಾ ಇರ್ತೇವೆ. ಆವಾಗ ನಮ್ಮ ಜೊತೆಗಿರ್ತಾರಲ್ಲ ಇನ್ನೊಬ್ಬನು ತುಂಬ ಹೆಚ್ಚು ಜಾಸ್ತಿ ಸಂಪಾದನೆ ಮಾಡ್ತಾ ಹೋಗ್ತಾರೆ. ನಾವೇನೋ ಈ ಫಿಲಾಸಫಿ ನೋಡಿದ್ವಿ, ದುಃಖ ಜಾಸ್ತಿ ಬೇಡ ಅಂತ ನಿರ್ಣಯ ತೊಗೊಂಡ್ವಿ, ಸಾಕು ಜಾಸ್ತಿ ಗಳಿಸೋದು ಬೇಡ ಅಂತ ಸುಮ್ಮನೆ ಇದ್ವಿ. ಬಟ್ ನಮ್ಮ ಜೊತೆಗಿರೋನು ಆಗಲಿ, ನಮ್ಮ ಬಂಧು ಬಳಗ ಆಗಲಿ, ನನ್ನ ತಮ್ಮ ಅಣ್ಣಂದರಾಗಲಿ, ಅಕ್ಕ ತಂಗಿಯರಾಗಲಿ, ಅವರು ನಮಗಿಂತಲೂ ಜಾಸ್ತಿ ಗಳಿಸ್ತಾ ಇರ್ತಾರೆ. ಅದನ್ನು ನೋಡಿದಾಗ ನಮಗೇನು ಅನಿಸುತ್ತೆ, ಹೊಟ್ಟೆ ಕಿಚ್ಚಾಗ್ತದೆ. ನಮ್ಮ ಕೆಳಗಿನ ಮಟ್ಟದವರು, ನಮ್ಮ ಪಕ್ಕದ ಮನೆಯವರು ಯಾವುದೋ ಕಾರಣದಿಂದ ಶ್ರೀಮಂತರಾದರೆ ನಮಗೆ ಸಂಕಟ ಶುರುವಾಗುತ್ತೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಇನ್ನೊಬ್ಬರನ್ನು ಕಂಡು ಎಂದೂ ಕೂಡ ಹೊಟ್ಟೆ ಕಿಚ್ಚು ಪಡಬೇಡ. ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕೋ ಅಷ್ಟಷ್ಟೇ ಸಿಗತ್ತೆ. ನಾವು ಎಷ್ಟು ಎಕ್ಸ್ಪರ್ಟೈಸ್ ಆದರೂ ಕೂಡ ಭಗವಂತ ನಮ್ಮನ್ನು ಅನುಗ್ರಹಿಸದೇ ಇದ್ದರೆ ನಾವು ಮೇಲಕ್ಕೆ ಏಳೋದು ಸಾಧ್ಯವೇ ಇಲ್ಲ. ನನಗೆ ತುಂಬ ಅನುಭವ ಇದೆ, ಬೇಕಾದಷ್ಟು ಸ್ಕಿಲ್ ಇದೆ, ಆದರೂ ಕೂಡ ನಮಗೆ ಪುಣ್ಯ ಅಂತಂಬೋದು ಇಲ್ಲದೇ ಇದ್ದರೆ ನಾವು ಮೇಲಕ್ಕೆ ಬರಲಿಕ್ಕಾಗಲ್ಲ. ಈ ಎಚ್ಚರ ಇರಬೇಕು. ಈ ಎಚ್ಚರವೇ ಎದುರುಚ್ಚಾಲಾಭ ಸಂತುಷ್ಟ ಅಂತ ಹೇಳ್ತಾರೆ. ಇದ್ದಿದ್ದರಲ್ಲಿ ಆನಂದವಾಗಿರು. ಇನ್ನು ಸಿದ್ಧಿ ಅಸಿದ್ಧಿಗಳ ಬಗ್ಗೆ, ಉದಾಹರಣೆಗೆ ಧ್ಯಾನ ಮಾಡ್ತೇವೆ, ಮೆಡಿಟೇಷನ್. ಧ್ಯಾನದಲ್ಲಿ ಏಕಾಗ್ರತೆ ಪಡೀಲಿಕ್ಕೆ ಆಗದೆ ಇನ್ನೇನೋ ಕಾಣಿಸುತ್ತೆ ಒಂದೊಂದ್ಸಲ. ಅವಾಗ ಏನು ಮಾಡ್ತಾನೆ ಭಗವಂತ, ಏನು ಕಾಣುತ್ತೋ ಅದರಲ್ಲೇ ದೇವರನ್ನು ನೋಡಪ್ಪ ಅಂತ ಹೇಳ್ತಾನೆ. ಏಕಾಗ್ರತೆ ಸಾಧ್ಯವಾದರೆ ಭ್ರಮೆಗೆ ಒಳಗಾಗಬೇಡ. ಯಾಕೆಂತಂದರೆ ಸಿದ್ಧಿ ಅಸಿದ್ಧಿಗಳು ನಮ್ಮ ಕೈಯಲ್ಲಿಲ್ಲ. ಅಸಿದ್ಧಿ ಕೂಡ ಸಿದ್ಧಿಯ ಮೆಟ್ಲೆ. ಒಂದು ಸಲ ನಮಗೆ ಅನ್ಸಕ್ಸಸ್ ಆಯ್ತು ಅಂದ್ಕೊಳ್ಳಿ, ಫೇಲ್ಯೂರ್ ಆಯ್ತು ಅಂದ್ಕೊಳ್ಳಿ, ಅದು ಸಕ್ಸಸ್ಸಿಗೆ ಒಂದು ಹಾದಿ ಆಗ್ತದೆ. ಇಂತಹ ಮಾನಸಿಕ ಸಮತೋಲನ ಜೀವನವನ್ನು ಅತಿ ಮುಖ್ಯ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗು. ಇಂತಹ ಸ್ಥಿತಿಯಲ್ಲಿ ಕರ್ಮ ಎಂದೂ ಬಂಧಕವಾಗೋದಿಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಪುಣ್ಯ ಆಗಲಿ ಪಾಪದ ಕಡೆ ಹೋಗೋದಿಲ್ಲ. ಬಯಸಿ ಮಾಡಿದ್ರೇ ತಾನೇ ಪುಣ್ಯ ಬರೋದು. ಏನು ಬಯಸದೇ ಇದು ಮಾಡಿದರೆ ನಿಮಗೇನು ಪುಣ್ಯ ಬರಲ್ಲ. ಹಾಗೆಂತೇಳಿ ದುಃಖ ಕೂಡ ಇಲ್ಲ. ಮನುಷ್ಯ ಪುಣ್ಯ ಪಾಪ ಮಾಡದೆ ಒಂದು ಕ್ಷಣ ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಶರೀರದಿಂದ ಮಾಡ್ಲಂಗೆ ಸುಮ್ಮನೆ ನಾ ಕೂತಿರ್ತೀನಿ ಅಂತಂದರೆ ಮನಸ್ಸಿನಲ್ಲಿ ಮಾಡಬಾರ್ದು ಆಲೋಚನೆ ಮಾಡ್ತಾ ಇರ್ತೀನಿ, ಅದರಿಂದ ಕೂಡ ನಡೀತಾ ಇರುತ್ತೆ. ಒಳ್ಳೆ ಆಲೋಚನೆ ಮಾಡಿದ ಪುಣ್ಯ, ಕೆಟ್ಟ ಆಲೋಚನೆ ಮಾಡಿದ ಪಾಪ. ಆದರೆ ತಿಳಿದು ಮಾಡಿದ ನನ್ನ ಕರ್ತವ್ಯ, ನಾನು ಏನು ಆಲೋಚನೆ ಮಾಡಬೇಕು ಅದೇನೇ ಮಾಡ್ತೇನೆ ಅಂತಂದರೆ ಅದರಿಂದ ಶಾಂತಿ ಸಿಗತ್ತೆ. ಆದಷ್ಟು ಶಾಂತಿ ಸಿಗಬೇಕಾದರೆ ನಮ್ಮ ಬಯಕೆಗಳು ಕಂಡೆನ್ಸ್ ಆಗಿರಬೇಕು. ಆವಾಗ ಆಲ್ಮೋಸ್ಟ್ ಅಲ್ಲಿ ಶಾಂತಿಗೆ ಹತ್ತಿರ ಹೋಗ್ತೇವೆ. ಆಗ ಹೋಗ್ತಾ 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 ಒಂದು ಸ್ಥಿತಿಯಲ್ಲಿ ಅಸಲು ದುಃಖ ಇಲ್ಲದ ಸ್ಥಿತಿ, ದುಃಖರಾಹಿತ್ಯ ಸ್ಥಿತಿ ಆಗುತ್ತೆ. ಅದನ್ನೇ ನಾವು ಉತ್ಕೃಷ್ಟವಾದ ಶಾಂತಿ, ಉಪಶಮ ಅಂತ ಕರಿತೇವೆ. ಅದನ್ನೇ ಟೆಕ್ನಿಕಲ್ ಆಗಿ ವ್ಯವಹಾರದಲ್ಲಿ ಮೋಕ್ಷ ಅಂತ ಕರೀತಾರೆ. ಇದು ಓವರ್ ಎ ಪೀರಿಯಡ್ ನಾವು ಸಾಧನೆ ಮಾಡ್ತಾ ಗಳಿಸಬೇಕೊತ್ತು. ಭಗವಂತ ತಟ್ ಅಂತ ಪ್ರದರ್ಶನಾಗಿ ನಿನ್ನ ಜೀವ ಸಾಕು, ನಿನಗೆ ಮೋಕ್ಷ ಕೊಟ್ಟು ಬಿಡ್ತಾ ಇದ್ದೇನೆ. ಹೋಗಲಿ, ಭಗವಂತ ಮೋಕ್ಷ ಕೊಡ್ತಾನೆ ಅಂತ ಅಂದುಕೊಳ್ಳೋಣ. ಆದರೆ ಅದಕ್ಕೊಂದು ಎಲಿಜಿಬಿಲಿಟಿ ಬೇಕಲ್ವಾ? ಆ ಎಲಿಜಿಬಿಲಿಟಿ ನಾವು ಸಾಧಿಸಿದಾಗೆಲ್ಲ ಬರ್ತದೆ. ಎಲ್ಲೋ ಒಂದು ಪೂಜೆ ಮಾಡಿಬಿಟ್ಟೆ, ನನ್ನ ಜಾತಕದಲ್ಲಿ 12ನೇ ಮನೆ ಕೇತು ಇದ್ದಾನೆ, ಇನ್ನು ನನಗೆ ಮೋಕ್ಷವೇ ಇನ್ನು. ಈ ರೀತಿ ಭ್ರಮೆಗಳು ಶುರುವಾಗ್ತದೆ. ಅಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ, ಜ್ಞಾನ ಪಡೆಯದೆ ಮೋಕ್ಷ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನದಿಂದ, ತಿಳುವಳಿಕೆಯಿಂದ ಯಾವುದೇ ಮಾಡಿದರೂ ಕೂಡ ನಾವು ಮೋಕ್ಷಕ್ಕೆ ಹತ್ರ ಆಗ್ತೇವೆ. ತಿಳುವಳಿಕೆಯಿಂದ ದಾನ ಮಾಡಿ ಮೋಕ್ಷಕ್ಕೆ ಹತ್ರ ಆಗ್ತೇವೆ. ತಿಳುವಳಿಕೆಯಿಂದ ತೀರ್ಥ ಸ್ನಾನ ಮಾಡಿ ಮೋಕ್ಷಕ್ಕೆ ಹತ್ರ ಆಗ್ತೇವೆ. ತಿಳುವಳಿಕೆಯನ್ನು ಮೈನಸ್ ಮಾಡಿ ಬರೀ ಶಾರೀರಿಕವಾದ ಮೆಕ್ಯಾನಿಕಲ್ ಕ್ರಿಯೆ ಮಾಡ್ತೇನೆ ಅಂತಂದರೆ, ನಮಗಿಂತಲೂ ಮೀನುಗಳು ಯಾವಾಗೂ ಕೂಡ ತೀರ್ಥ ಸ್ನಾನ ಮಾಡ್ತಾ ಇರ್ತವೆ. ನಿಮಗೆ ನದಿಯಲ್ಲಿ ನೋಡಿ ಬೇಕಾದಷ್ಟು ಹುಳ ಹುಪ್ಪಟ್ಟಗಳಿರ್ತವೆ. ಅದಕ್ಕೆ ತಾನೇ ಜಾಸ್ತಿ ಪುಣ್ಯ ಬರಬೇಕು. ನಮಗೆ ಯಾಕೆ ಬರ್ತದೆ? ಅದಕ್ಕೆ ಬರಬೇಕು. ಅದು ಯಾವಾಗ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತೇವೆ ಅಷ್ಟೇ. ಅದು ಆಲ್ರೆಡಿ ಅದರಲ್ಲೇ ಇರ್ತವೆ. ಎಷ್ಟೋ ಜನ ಅಲ್ಲಿದ್ದವರೇ ದಿನ ಹೋಗಿ ಸ್ನಾನ ಮಾಡ್ಕೊಂಬರ್ತಾರೆ. ಅವ್ರಿಗೇನಾದರೂ ಆಗ್ತದೆ? ಆಗೋದಿಲ್ಲ. ಅದು ಹೆಂಗಾಗ್ತದೆ? ಜ್ಞಾನದಿಂದ ಮಾಡಿದರೆ ತಿಳಿದು ಮಾಡಬೇಕು ಅಂತ ಹೇಳ್ತಾರೆ ಕೃಷ್ಣ. ಇದನ್ನು ಒತ್ತಿ ಒತ್ತಿ ಫಸ್ಟಿಂದ ನೀವು ಯಾವ ಅಧ್ಯಾಯ ತಿಳಿದು ಮಾಡಿ, ತಿಳಿದೇ ಮಾಡೋ ಉಪಯೋಗ ಇಲ್ಲ. ತಿಳುವಳಿಕೆ ಇಲ್ಲದೆ ಏನು ಮಾಡೋ ಉಪಯೋಗ ಇಲ್ಲ. ನಿಮಗೆ ನಮಗಿಂತಲೂ ಚೆನ್ನಾಗಿ ಸೆಲ್ಫೋನು ಅಥವಾ ಮನೆಗೇನೋ ಅಲೆಕ್ಸಾ ಗೂಗಲ್ ಏನೋ ಇರ್ತಾವಲ್ಲ, ಅದು ನಿಮ್ಗೆ ಆ ಟೈಮ್ ಬಂದರೆ ಬೆಳಗ್ಗೆ ತಕ್ಷಣ ಅದು ವಿಷ್ಣು ಸಹಸ್ರನಾಮ ಹೇಳುತ್ತೆ. ಅದಕ್ಕೇನಾದರೂ ತಿಳುವಳಿಕೆ ಇದೆಯಾ? ತಿಳುವಳಿಕೆಯಿಂದ ಏನು ಹೇಳೋದಿಲ್ಲ.
ಅದ್ರ ಪಾಟಿಗೆ ಅದು ಹೇಳ್ತಾ ಇರ್ತದೆ. ನಿಮ್ಗೆ ಒಂದು ಇಡೀ ದಿನ ಹೇಳಿದ್ರು ಹೇಳ್ತದೆ. ಅದಕ್ಕೇನಾದರೂ ಮೋಕ್ಷ ಬರುತ್ತಾ? ಏಕೆಂದರೆ ಜಡಕ್ಕೆ ತಿಳುವಳಿಕೆ ಇಲ್ಲ. ಆದರೆ ಮನುಷ್ಯನಾದವನಿಗೆ ತಿಳುವಳಿಕೆ ಇದೆ, ಅದು ತಿಳ್ಕೊಳ್ಳದೆ ಜಡತರ ಮಾಡಿದರೆ ಏನು ಉಪಯೋಗ? ಏನೂ ಉಪಯೋಗ ಇಲ್ಲ. ಸೊ ಹಾಗಾಗಿ ತಿಳಿದು ಮಾಡಿ ಅಂತ ಹೇಳ್ತಾನೆ. ಯಾವುದೇ ಆಗಲಿ, ಅದು ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು, ತಿಳುಕೊಂಡು ನಾವು ಮಾಡಿದಾಗ ಅದರಿಂದ ಆಗುವಂಥ ಅನುಭವವೇ ಬೇರೆ ಆಗ್ತದೆ. ಇನ್ನು ಮತ್ತೆ ಕೃಷ್ಣ ಹೇಳ್ತಾನೆ, ಮೇಲೆ ತಿಳಿಸಿದಂಥ ಎಲ್ಲ ವಿಚಾರಗಳನ್ನು ಉಪಸಂಹಾರದಲ್ಲಿ ಒಂದು ರೂಪದಲ್ಲಿ ಭಗವಂತ ಹೇಳ್ತಾನೆ. ಏನು ಹೇಳ್ತಾನೆ? ಫಲದ ಬಗ್ಗೆ ಅತಿಯಾದಂಥ ಆಸೆ ಇಟ್ಟುಕೊಳ್ಳಬೇಡ. ನನಗಿದೇ ಸಿಗಬೇಕು, ಅದು ಹೀಗೇ ಇರಬೇಕು, ಇಂಥದ್ದೇ ಆಗಿರಬೇಕು ಅಂತ ಅತಿಯಾದ ಆಸೆ ಇಟ್ಟುಕೋಬೇಡ. ಯಾಕೆಂತಂದರೆ ಅದು ಈಡೇರಬೇಕಾದರೆ ಅದಕ್ಕೆ ಬೇಕಾದಂಥ ಪುಣ್ಯ ನನ್ನ ಡೇಟಾಬೇಸಲ್ಲಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಇದ್ದರೂ ಇಲ್ಲದ್ರೂ ಕೂಡ ಜ್ಯೋತಿಷ್ಯರು ನಿಮಗೇನು ಹೇಳೋದಿಲ್ಲ, ನನಗೆ ಈ ರೀತಿ ಫಲ ಇಲ್ಲ, ಆದ ಕಾರಣ ನನಗೆ ಆಗೋದಿಲ್ಲ ಅಂತ ಏನು ಹೇಳಲ್ಲ. ಯಾವುದೋ ಒಂದು ಪೂಜೆ ಹೇಳಿ ಇದು ಮಾಡಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಫಲದ ಬಗ್ಗೆ ಅತಿಯಾದಂಥ ನಿರೀಕ್ಷಣೆ, ಆಸೆ ಇಟ್ಟುಕೊಳ್ಬೇಡ. ಅತಿಯಾದ ನಿರೀಕ್ಷಣೆ ಬೇಡ. ನೀನು ಏನು ಮಾಡ್ತಾ ಇರ್ತೀಯೋ ಆ ಕೆಲಸವನ್ನು ಮುಂದುವರಿಸು. ಕರ್ತವ್ಯ ನಿಷ್ಠೆ ಇರಲಿ. ಭಗವಂತ ಕೊಟ್ಟರು ನಾ ಮಾಡ್ತೇನೆ, ಕೊಡದೇ ಇದ್ರೂ ನಾ ಮಾಡ್ತೇನೆ. ಕೊಡೋದು ಬಿಡೋದು ಆತನಿಷ್ಟ. ಕೊಟ್ಟರೆ ಸಂತೋಷ, ಕೊಳ್ಳೋದ್ರೂ ಸಂತೋಷ, ನಡೀತದೆ. ಹಾಗೆ ನನ್ನ ಕರ್ತವ್ಯ ನಾ ಮಾಡಿಕೊತ ಹೋಗಬೇಕು. ದೇಹಾಭಿಮಾನ ಜಾಸ್ತಿ ಇಟ್ಕೊಳ್ಬೇಡ. ಏಕೆಂದರೆ ದೇಹವನ್ನು ಅತಿಯಾಗ ಪ್ರೀತಿ ಮಾಡಿದರೆ ದೇಹ ಖಂಡಿತವೂ ಒಂದಿನ ಬಿದ್ದು ಹೋಗ್ತದೆ. ಅದಕ್ಕೆ ಅದನ್ನೇ ನೀವು ಎಷ್ಟು ಫೇರ್ ಇನ್ ಲವ್ಲಿಗಳು ಬಡಿದ್ರೂ, ಎಷ್ಟು ಆಯಿಲ್ ಮಸಾಜುಗಳು ಮಾಡಿಸಿದರೂ, ಏನು ಮಾಡಿದರೂ ಕೂಡ ನಿಮ್ಮ ಜೊತೆ, ಜೀವದ ಜೊತೆ ಪರ್ಮನೆಂಟಾಗಿ ಏನಿರಲ್ಲ. ಅದು ಅಲ್ಲದೆ ಅದು ದಿನದಿನಕ್ಕೂ ಡಿಗ್ರೇಡ್ ಆಗ್ತಾ ಹೋಗ್ತದೆ, ಮುದಿತನಕ್ಕೆ ಹತ್ತಿರ ಆಗ್ತಾ ಹೋಗ್ತದೆ, ನೀವೇನು ಮಾಡಿದರೂ ಅಷ್ಟೇ. ಹಾಗಾಗಿ ಅತಿಯಾದಂಥ ದೇಹದ ಅಭಿಮಾನ, ನಮ್ಮ ದೇಹದ ಮೇಲೆ ಅಭಿಮಾನ ಇಟ್ಕೋಬೇಡ. ಜೊತೆಗಿರುವಂಥ ಫ್ಯಾಮಿಲಿ ಇರುವಂಥ ದೇಹದ ಮೇಲೆ ಅಭಿಮಾನಗಳು ಜಾಸ್ತಿ ಇಟ್ಕೋಬೇಡ. ಎಷ್ಟು ನಿನ್ನ ಕರ್ತವ್ಯದಿಂದ ಅಷ್ಟು ಮಾಡು. ಪರಿವಾರದ ಅಭಿಮಾನವನ್ನು ತೊರೆದು ನಿರ್ಲಿಪ್ತವಾಗಿ ಬದುಕಲು ಕಲಿ. ಅಭಿಮಾನವನ್ನು ತೊರಿ ಅಂತಂದರೆ ಅವರನ್ನು ದ್ವೇಷ ಮಾಡುವಂತಲ್ಲ, ಅತಿಯಾದಂಥ ಪ್ರೀತಿ ಇಟ್ಕೋಬೇಡ. ಅನ್ಕಂಡೀಷನಲ್ ಆಗಿರುವಂಥ ಪ್ರೀತಿ ಬೇಡ. ಯಾಕೆ ಅಂತಂದರೆ ನಾವು ಎಷ್ಟು ಪ್ರೀತಿ ಇಟ್ಕೊಳ್ತೇವೋ ಅಷ್ಟು ನೋವು ಆಗ್ತದೆ. ಈಗ ನಾವು ನನ್ನ ಮಗ ಅಂತಂದರೆ ಓಕೆ, ಚೆನ್ನಾಗೇ ಇದೆ, ಒಳ್ಳೆಯದೇ, ಅಭಿಮಾನ ಇಟ್ಕೋ. ನನ್ನ ಮಗ ಅಂತಂದಮೇಲೆ ನಮಗೊಂದು ಒಳಗೊಂದು ಬೈಕ್ ಶುರುವಾಗುತ್ತೆ. ಇವ್ನು ನಾನು ಹೇಳ್ದಂಗೆ ಕೇಳಬೇಕು. ಅವನೇನಾದರೂ ನಾನು ಹೇಳ್ದಂಗಲ್ಲದೆ ನನ್ನ ಮನಸ್ಸಿಗಲ್ಲದೆ ಸ್ವಲ್ಪ ಭಿನ್ನವಾಗಿ ಮಾಡಿಬಿಟ್ರೆ ನಮಗೆ ತಟ್ಕೊಳ್ಳಿಕ್ಕಾಗಲ್ಲ, ಅವನ ಮೇಲೆ ಭಯಬಿಡ್ತೇವೆ. ಮಗ ಚಿಕ್ಕವನಾದರೆ ಅವನು ಕೇಳ್ತಾನೆ, ದೊಡ್ಡವನಾದರೆ ಅವನೇ ಯಾಕೆ ಕೇಳ್ತಾನೆ, ನಮ್ಮನ್ನು ಬೈತಾನೆ ಅವನು. ಆವಾಗ ನಮಗೆ ನೋವು ಪರ್ಮನೆಂಟ್. ಸಣ್ಣ ಮಕ್ಕಳಿದ್ದಾಗ ನಾವು ಅಭ್ಯಾಸ ಮಾಡಿಕೊಳ್ಳಿಲ್ಲ ಅಂತಂದರೆ ದೊಡ್ಡವರಾದ ಮೇಲೆ, 60 ವರ್ಷ ಆದ ಮೇಲೆ ನಮಗಿನ್ನೇನು ಮಾಡಲಿಕ್ಕಾಗಲ್ಲ. 60 ವರ್ಷ ಆದಮೇಲೆ ಒಂದು 5 ರಿಂದ 10 ವರ್ಷ ಬ್ಯಾಗ್ ಇಟ್ಟುಕೊಂಡು ಆ ಮಠ ಈ ಮಠ ದೇವಸ್ಥಾನ ಪಾರಾಯಣಗಳು ತಿರುಗಬಹುದು. ನಂತರ ಬೆಡ್ ಮೇಲೆ ಬೀಳಲೇಬೇಕು. ಬೆಡ್ ಮೇಲೆ ಬಿದ್ದಾಗ ಮಗ ನೀ ಹಾಗೆ ಮಾಡಬೇಡಪ್ಪ, ಹೀಗೆ ಮಾಡಬೇಡಪ್ಪ, ನೀ ಸುಮ್ಮನೆ ಇರಪ್ಪ, ನಿಂಗೇನು ಗೊತ್ತಿದೆ ಅಂತಂತಾನೆ. ಮನಸ್ಸು ಆವಾಗೆ ಒಡೆದು ಹೋಗ್ತದೆ, ಎತ್ತಲಿಕ್ಕೆ ಕೂಡ ಆಗೋದಿಲ್ಲ. ಯಾಕೆಂತಂದರೆ ಕಲ್ತಿಲ್ಲ ನಾವು. ಮಕ್ಕಳ ಮೇಲೆ ಪ್ರೀತಿ ಇರಲಿ, ಆದರೆ ಇವನು ನನ್ನದು, ನಾ ಹೇಳಿದಾಗೆ ಕೇಳಬೇಕು ಅಂತಂಬೋ ದುರಭಿಮಾನವನ್ನು ಬಿಟ್ಟುಬಿಡಿ. ಆಸ್ವಾದನೆ ಮಾಡು ಅಂತ ಹೇಳುತ್ತೆ. ಮಗ ಭಗವಂತ ಕೊಟ್ಟಿದ್ದಾನೆ, ಒಂದು ಗೊಂಬೆಯನ್ನು ಕೊಟ್ಟಿದ್ದಾನೆ, ಆನಂದವಾಗಿರೋ ಅದರ ಜೊತೆ. ಆದರೆ ಅದರ ಮೇಲೆ ನಮಗೆ ಪೂರ್ತಿ ರೈಟ್ಸ್ ಇಲ್ಲ. ಯಾಕೆಂತಂದರೆ ನಮಗೆ ಮಕ್ಕಳನ್ನು, ಹೆಂಡತಿಯನ್ನು, ಗಂಡನ್ನು ಭಗವಂತ ಕೊಟ್ಟಿದ್ದಷ್ಟೇ, ನಾವು ಬಳಸ್ಕೊಳ್ಬೇಕಷ್ಟೇ. ಅದು ನಂದೇ ನಾನು ಪ್ರಕಾರ ಇರಬೇಕು ಅಂತ ಅದನ್ನು ಹಕ್ಕು ಇಲ್ಲ ನಮಗೆ. ಪ್ರೀತಿಯಲ್ಲಿ ಹಕ್ಕು ಮಾಡಬಾರ್ದು. ನಾನು ದೇಶವನ್ನು ಪ್ರೀತಿಸ್ತೇನೆ, ನನಗೆ ದೇಶ ಅಂದರೆ ತುಂಬ ಅಭಿಮಾನ, ಓಕೆ, ಒಳ್ಳೆಯದೇ, ದೇಶಭಕ್ತಿ ಒಳ್ಳೆಯದೇ. ಆದರೆ ಇಡೀ ದೇಶ ನಂದೇ ಅಂಥೇಳಿ ನೀವು ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ, ಈ ಜಾಗ ಎಲ್ಲ ನಂದೇ, ಸರ್ಕಾರದ್ದಲ್ಲ ಅಂತ ಅನ್ಲಿಕ್ಕೆ ಬರ್ತದ? ಬರೋದಿಲ್ಲ. ಈ ದೇಶ ನಂದೆಷ್ಟೋ ಎಲ್ಲರದೂ ಅಷ್ಟೇ ಈಕ್ವಲ್ ಅಂತ ಅಂದ್ಕೊಳ್ಬೇಕು. ಹಾಗೆ ನನ್ನ ಮಗ ಅಂತಂಬೋದು ನನಗೆಷ್ಟು ಅಭಿಮಾನವೋ ಅವನ ಮೇಲೆ ಅವನಿಗೂ ಅಭಿಮಾನ ಇರ್ತದೆ. ಅವನ ಅಭಿಮಾನಕ್ಕೆ ನಾವು ಅಗೇನಿಸ್ಟ್ ನಾವು ಹೋಗಬಾರದು. ತಪ್ಪು ಮಾಡ್ತಾ ಇದ್ದಾನ, ತಪ್ಪು ಮಾಡ್ತಾ ಇದೆಯಪ್ಪ, ಈ ರೀತಿ ಬೇಡ ಅಂತ ಹೇಳಿ ಕೇಳಿದ್ರೆ ಒಳ್ಳೆಯದು. ಕೇಳದೇ ಇದ್ರೆ ಭಗವಂತ ಇಷ್ಟ, ನಾವು ಏನು ಮಾಡೋಕ್ಕಾಗತ್ತೆ. ಅದರ ಮೇಲೆ ಅವನು ಕೇಳಲಿಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಹೋದರೆ ಮತ್ತೆ ಬೇಕು ಬೇಡಗಳ ಬೆನ್ನತ್ತಬೇಕಾಗ್ತದೆ. ಆವಾಗ ಮನುಷ್ಯ ಶಾಂತಿ ಕಡೆ ಹೋಗಲ್ಲ. ನಮಗೆಲ್ಲರಿಗೂ ಮೋಕ್ಷ ಬೇಕು,
ನಮಗೆಲ್ಲರಿಗೂ ಶಾಂತಿ ಬೇಕು. ಆದರೆ ಆ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಮಾತ್ರ ಯಾರೂ ರೆಡಿ ಇಲ್ಲ. ಬೆಂಗಳೂರಿಂದ ಮೈಸೂರಿಗೆ ಹೋಗೋಣ, ಎಲ್ಲರಿಗೂ ಇಷ್ಟ ಇದೆ, ಮೈಸೂರು ದಸರಾ ಅಂದರೆ ಬೆಂಗಳೂರಿಗೆ ಹೋಗಬೇಕು ಅಂತ. ಆದರೆ ಹೊರಗೆ ಒಂದು ಹೆಜ್ಜೆ ಇಡಲಿಕ್ಕೆ ಯಾರೂ ರೆಡಿ ಇಲ್ಲ. ಗಾಡಿ ಒಳಗೆ ಕೂತ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ. ಹೆಂಗಾಗ್ತದೆ? ಮೋಕ್ಷ ಸಾಧನೆ ಮಾಡಬೇಕಾದ ಅಗತ್ಯ. ಅದು ಎಲ್ಲೋ ಒಂದು ಸಣ್ಣ ಸಣ್ಣದಿಂದ ಶುರು ಮಾಡೋಣ. ಒಂದೇ ಸಲ ಮೇಲಕ್ಕೆ ಹೋಗಿ ಬಲಿಚಕ್ರವರ್ತಿ ಇದ್ದಂಗೆ ಮಾಡೋದು ಬೇಡ. ದಿನ ದಿನಕ್ಕೂ ಇವತ್ತು ಸ್ವಲ್ಪ ಹ್ಯಾಪಿನೆಸ್, ಶಾಂತಿ ಜಾಸ್ತಿ ತಗೋಬೇಕಾದ್ರೆ ನಾನು ಏನು ನನ್ನ ಜೀವನವನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಹಾಗೆ ಮಾಡ್ಕೊಳ್ತಾ ಹೋದರೆ ಸಾಕು. ಆದರೆ ಅದು ಮಾತ್ರ ಯಾರಿಗೂ ಇಷ್ಟು ರೆಡಿ ಇಲ್ಲ. ಶಾಂತಿಯನ್ನು ಪಡಿಬೇಕಾದ್ರೆ ಲಿಸ್ಟನ್ನು ಕಡಿಮೆ ಮಾಡ್ಕೋಬೇಕು, ನೋ, ಆಗೋದೇ ಇಲ್ಲ. ಅದು ಏನು ಬ್ರಹ್ಮದೇವರು ಏನಾದರೂ ನನ್ನ ಲಿಸ್ಟ್ ನಾನು ನಿಂತು ಬಿಟ್ಟಿದ್ದೇನೆ, ನನಗೆ ಬೇಕೇ ಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ದೇವರು ಅಡ್ಜಸ್ಟ್ ಆಗಬೇಕು, ನಾನು ಅಡ್ಜಸ್ಟ್ ಆಗಲ್ಲ. ಆರೋಗ್ಯವನ್ನು ಕೆಡಿಸಿಕೊಂಡು ಶುಗರು ಬಿ ಪಿಯಿಂದ ಯಾರನ್ನ ಬರ್ತಾರೆ ಅಂದ್ಕೊಳ್ಳಿ, ಜ್ಯೋತಿಷ್ಯರ ಹತ್ರ ಅಥವಾ ಡಾಕ್ಟರ್ ಹತ್ರ ಹೇಳ್ತಾರೆ, ಈ ಪದಾರ್ಥಗಳನ್ನ ಕಡಿಮೆ ಮಾಡಿ. ಇಲ್ಲ ಟ್ಯಾಬ್ಲೆಟ್ ಏನಾದರೂ ಹಿಡಿದುಕೊಡಿ, ನಾನು ಮಾತ್ರ ಕಾಂಪ್ರಮೈಸ್ ಆಗಲ್ಲ, ಇರಲಿಕ್ಕೆ ಇರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ವೈದ್ಯಶಾಸ್ತ್ರ, ಅವ್ರಿಗೂ ದುಡ್ಡು ಬೇಕು, ಟ್ಯಾಬ್ಲೆಟ್ ತೊಗೊಳ್ಳಿ, ಈ ಟ್ಯಾಬ್ಲೆಟ್ ತಿನ್ನಿ, ಎಷ್ಟು ಬೇಕಾದ್ರೆ ಊಟ ಮಾಡಿ, ಆಯ್ತು ಹೋಯ್ತು. ಈ ರೀತಿ ಆಗಿದೆ ನಮ್ಮ ಜೀವನ. ಸೊ ಮೋಕ್ಷ ಬೇಕು ಅಂತಂಬೋದು ಮೋಕ್ಷ ಅಂತಂದರೆ ಶಾಂತಿ, ಪ್ರತಿಯೊಬ್ಬರಿಗೂ ಶಾಂತಿ ಬೇಕು. ಆದರೆ ಆ ಕಡೆ ಒಂದು ಹೆಜ್ಜೆ ಹಾಕಿದರೆ, ಒಂದು ಹೆಜ್ಜೆ ಹಾಕಿದರೆ, ಹಾಗೆಯೇ ನಮ್ಮ ಜೀವನ ಒಂದೊಂದು ಜನ್ಮದಲ್ಲಿ ಒಂದೊಂದು ಹೆಜ್ಜೆ ಹಾಕೋಣ. ಆಗಲಿ, ಎಷ್ಟು ಜನ್ಮಗಳಾಗುತ್ತೋ ಆಗಲಿ, ಆದರೂ ಮೊದಲು ಹೆಜ್ಜೆ ಅಂತೂ ಹಾಕಬೇಕಲ್ಲ. ಹಾಗೆ ಭಗವಂತ ಶಾಂತಿಯನ್ನು ಪಡಲಿಕ್ಕೆ ಬೇಕಾದಂಥ ಪ್ರಿಪರೇಷನನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಪರದ ಬಗ್ಗೆ ಅತಿಯಾದ ಆಸೆ ಇಟ್ಕೋಬೇಡ, ಅತಿಯಾದ ನಿರೀಕ್ಷಣೆ ಬೇಡ, ಕರ್ತವ್ಯನಿಷ್ಠೆ ಇರಲಿ, ದೇಹದ ಮೇಲೆ ತುಂಬ ಅಭಿಮಾನ ಇಟ್ಕೋಬೇಡ, ಪರಿವಾರದ ಬಗ್ಗೆ ಅಭಿಮಾನ ಇಟ್ಕೋಬೇಡ, ಮನಸ್ಸಿನಲ್ಲಿ ಭಗವಂತನ ನೆಲೆಗೊಳಿಸು. ಯಾವುದನ್ನು ಆಲೋಚನೆ ಮಾಡಿದರೆ ನನಗೆ ಯಾವಾಗೂ ದುಃಖ ಆಗೋದಿಲ್ವೋ ಅಂಥ ವಿಷಯಗಳನ್ನೇ ಆಲೋಚನೆ ಮಾಡು. ಹೀಗೆ ಬದುಕಿದಾಗ ನಾವು ಮಾಡುವಂಥ ಕರ್ಮ ಎಲ್ಲ ಕೂಡ ಒಂದು ರೀತಿ ಯಜ್ಞವಾಗಿ ಯಜ್ಞನಾಮಕ ಭಗವಂತನಲ್ಲಿ ಸೇರುತ್ತೆ. ಹಾಗೂ ಜ್ಞಾನದ ಬೆಂಕಿಯಲ್ಲಿ ನಾವು ಹಿಂದೆ ಮಾಡಿದಂಥ ಪಾಪಗಳೆಲ್ಲ ಸುಟ್ಟು ಹೋಗ್ತದೆ. ಜ್ಞಾನ ಬಂದ ಮೇಲೆ ಅಜ್ಞಾನ ಇಲ್ಲ, ಬೆಳಕು ಬಂದ ಮೇಲೆ ಕತ್ತಲೆ ಇಲ್ಲ. ಹೀಗೆ ನಾವು ಹಿಂದೆ ಎಷ್ಟೋ ಪಾಪಗಳನ್ನು ಮಾಡಿದ್ದೇವೆ. ಆ ಪಾಪದ ಅನುಭವ ನಮಗೆ ಆಗ್ತದೆ. ಯಾವಾಗವರೆಗೂ ಆಗ್ತದೆ? ಕತ್ತಲಲ್ಲಿರೋಷ್ಟವರೆಗೆ. ನಮಗೆ ಒಂದು ವಿಷಯವನ್ನು ಹ್ಯಾಂಡಲ್ ಹೆಂಗೆ ಮಾಡಬೇಕು ಅಂತ ಗೊತ್ತಾದ ಮೇಲೆ ಆ ಥರ ಪ್ರಾಬ್ಲಮ್ಸ್ ನೆಕ್ಸ್ಟ್ ಟೈಮ್ ಎಷ್ಟು ಸರಣ ಬರಲಿ ನಾವು ಹ್ಯಾಂಡಲ್ ಮಾಡಿಬಿಡ್ತೇವೆ. ಅದೇನು ದೊಡ್ಡ ವಿಷಯ ಅಲ್ಲ. ಕರೋನಾ ಬಂದ ಸಮಯದಲ್ಲಿ ಎಲ್ಲರೂ ಕಷ್ಟಪಟ್ವಿ, ಹೆದರಿಕೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಈಗ ದೊಡ್ಡ ಹೆದರಿಕೆನೇ ಇಲ್ಲ, ಯಾಕೆಂದರೆ ಎಲ್ಲರೂ ಪ್ರಿಪೇರ್ ಆಗಿದ್ದೀವಿ. ಅದು ಬಂದರೆ ಅದು ಏನು ಮಾಡುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಅನುಭವವನ್ನು, ಜ್ಞಾನವನ್ನು ಬೆಳೆಸಿಕೊಂಡಾಗ ಆನಂದ ಆಟೋಮೆಟಿಕ್ ಬಂದ್ಬಿಡ್ತದೆ. ನಾವು ಮಾಡಿದಂಥ ಹಿಂದಿನ ಜನ್ಮದಲ್ಲಿ ಪಾಪಗಳೇನಿದೆ ಸುಟ್ಟು ಹೋಗ್ತದೆ. ಯಾಕೆಂದರೆ ಪಾಪದ ಫಲ ಏನು? ದುಃಖ. ಜ್ಞಾನ ಬಂದ ಮೇಲೆ ಮತ್ತೆ ದುಃಖ ಎಲ್ಲಿದೆ? ದುಃಖ ಇಲ್ಲ. ಹಾಗಾಗಿ ಒಂದು ವೇಳೆ ನಮಗೆ ಹೊರಗಿನಿಂದ ಕಷ್ಟ ಬಂದರೂ ಕೂಡ ನಮ್ಮ ಮನಸ್ಸಿನ ಒಳಗೆ ಅದು ಕಷ್ಟ ಹೋಗೋದಿಲ್ಲ. ಹೊರಗೆ ಮಾತ್ರವೇ ಲಿಮಿಟೆಡ್ ಇರ್ತದೆ, ಒಳಗೆ ಹೋಗೋದಿಲ್ಲ. ಸೊ ಈ ರೀತಿ ಭಗವಂತ ನಮಗೆ ನಿರ್ದೇಶ ಮಾಡ್ತಾನೆ. ಹಾಗೆ ನಮ್ಮ ಜೀವನ ಎಲ್ಲ ಕೂಡ ಯಜ್ಞವಾಗಿರಬೇಕು. ಯಜ್ಞದ ರೂಪದಲ್ಲಿ ಮಾಡಿದಾಗ ನಾವು ಭಗವಂತನ ಹತ್ರ ಆಗ್ತೇವೆ ಅಂತಂಬೋದು ಕೊನೆ ಸ್ಟೇಟ್ಮೆಂಟ್ ಕೃಷ್ಣ ಕೊಡ್ತಾನೆ. ಮತ್ತು ಎಷ್ಟು ಯಜ್ಞಗಳಿದೆ, ಏನೇನು ಯಾರ್ಯಾರು ಯಾವುದರ ಯಜ್ಞ ಮಾಡ್ತಾರೆ. ಯಜ್ಞ ಅಂತಂದರೆ ಹೋಮಕೊಂಡ ಪ್ರತಿಷ್ಠಾಪನೆ ಮಾತ್ರ ಅಲ್ಲ, ಇಡೀ ಜೀವನದಲ್ಲಿ ನಾವು ತಿಳುವಳಿಕೆಯಿಂದ ಮಾಡೋದು ಪ್ರತಿಯೊಂದು ಯಜ್ಞವೇ ಆಗ್ತದೆ. ಆ ಯಜ್ಞದ ಬಗ್ಗೆ ನಾವು ವಿಸ್ತಾರವಾಗಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದನ್ನು ನಾವು ಸಮಯಾತೀತ ಆಗಿರೋದ್ರಿಂದ ಬರುವಂಥ ಪಾಠದಲ್ಲಿ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.